शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಸನಾತನವಾದ, ಪುರಾತನವಾದ, ಅದ್ಭುತವಾದ, ರಮಣೀಯವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ನಾವು ತತ್ವಬೋಧವನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಆದಿಶಂಕರಾಚಾರ್ಯರ ಸ್ಮರಣೆಯನ್ನು ಮಾಡುತ್ತಾ ತೈತ್ತರಿಯ ಉಪನಿಷತ್ತಿನ ಶಾಂತಿ ಮಂತ್ರದ ಪಠಣೆಯನ್ನು ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಸಗನಾ ಭವತು ಸಗನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ತತ್ವಬೋಧ ಅಂತ ಹೇಳೋದು ಒಂದು ಪ್ರಕರಣ ಗ್ರಂಥ. ಅಂದರೆ ನಮ್ಮ ವೇದದಲ್ಲಿ ಬರುವಂತಹ ಪದಗಳ ಅರ್ಥ ವಿವರಣೆ. ವೇದದಲ್ಲಿ ಶಮ ದಮ ಅಂತ ಹೇಳ್ತಾರೆ, ಅದರಲ್ಲಿ ಅದರ ವರ್ಣನೆಯನ್ನು ಕೊಡೋದಿಲ್ಲ. ಹಾಗಾಗಿ ಸೀದಾ ವೇದವನ್ನು ಕಲಿಯಕ್ಕೆ ಹೋದರೆ, ಉಪನಿಷತ್ತನ್ನು ಕಲಿಯಕ್ಕೆ ಹೋದರೆ ಏನು ತಲೆಗೆ ಹತ್ತೋದಿಲ್ಲ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ನಮ್ಮಂತಹ ಅಜ್ಞಾನಿಗಳನ್ನು ಬಡಿದೆಬ್ಬಿಸಕೋದಕ್ಕೋಸ್ಕರ ಆ ಶಬ್ದಗಳ ಪದಗಳ ಅರ್ಥದ ವಿವರಣೆಯನ್ನು ಈ ಪ್ರಕರಣ ಗ್ರಂಥ ತತ್ವಬೋಧದಲ್ಲಿ ವಿವರಿಸಿದ್ದಾರೆ. ಶುರುವಿನಲ್ಲಿ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಣ ಮೋಕ್ಷ ಸಾಧನ ಭೂತಂ ತತ್ವ ವಿವೇಕ ಪ್ರಕಾರಂ ವಕ್ಷ್ಯಾಮಹ. ಇದಕ್ಕೆ ಯಾರು ಅಭ್ಯರ್ಥಿ, ಓದೋದಿಕ್ಕೆ ಕ್ಯಾಂಡಿಡೇಟ್ ಯಾರು, ಈ ತತ್ವಬೋಧದ ಅಧ್ಯಯನವನ್ನು ಮಾಡೋದಿಕ್ಕೆ ಯಾರು ಅರ್ಹರು ಅಂತ ಹೇಳಿದರೆ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಣ ಅಂತ ಹೇಳಿದರು. ಅಂಥವರಿಗೆ ಇದನ್ನು ನಾನು ಹೇಳ್ತೇನೆ ಅಂತ. ಇದು ನೆನ್ಪಿಟ್ಕೊಳ್ಬೇಕು. ಗುರು ಶಿಷ್ಯರ ಮಧ್ಯ ನಡೆಯುವಂತಹ ಸಂಭಾಷಣೆ ಈ ತತ್ವಬೋಧ. ಯಾವ ಸ್ತೋತ್ರ ಸ್ತುತಿಯೂ ಅಲ್ಲ, ಯಾವ ದೇವರನ್ನ ಹೊಗಳುವಂತಹ ಸ್ತುತಿಯಲ್ಲ, ಸ್ತೋತ್ರವೂ ಅಲ್ಲ. ಶಿಷ್ಯನಿಗೆ ಸಂಶಯ ಬಂದಾಗೆಲ್ಲ ಪ್ರಶ್ನೆಯನ್ನ ಕೇಳ್ತಾನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಆ ಗುರು ಕೊಡ್ತಾ ಇರ್ತಾರೆ. ಈಗ ಸಾಧನ ಚತುಷ್ಟಯ ಅಂತ ಹೇಳಿದ್ರೆ ಏನು ಅಂತ ಸಂಶಯ ಬಂತು ಶಿಷ್ಯನಿಗೆ. ಹಾಗಾಗಿ ಕೇಳ್ತಾನೆ, ಹಾಗಂದ್ರೆ ಏನು ಅಂತ. ನಿತ್ಯಾನಿತ್ಯ ವಸ್ತು ವಿವೇಕ. 4 ವಿಚಾರಗಳಿವೆ ಇದರಲ್ಲಿ. ಒಂದನೆಯದಾಗಿ ನಿತ್ಯ ಅನಿತ್ಯ ವಸ್ತು ವಿವೇಕ. ಆಮೇಲೆ ಇಹಮೂತ್ರಾರ್ಥ ಫಲ ಭೋಗ ವಿರಾಗ. ಶಮಾಧಿ ಷಟ್ಕ ಸಂಪತ್ತಿ ಮುಮುಕ್ಷುತ್ವಂ. ಸಾಧನ ಚತುಷ್ಟಯ ಅಂದ್ರೆ ಏನು? ಚತುಷ್ಟಯ ಅಂತ ಹೇಳಿದ್ರೆ 4 ವಿಚಾರಗಳು. ಹಾಗಂದ್ರೆ ಏನು ಅಂತ ಕೇಳಿದಾಗ ಒಂದನೇದಾಗಿ ವಿವೇಕ. ನಿತ್ಯ ಮತ್ತು ಅನಿತ್ಯ ವಸ್ತುವಿನ ತಾರತಮ್ಯ. ಏನು ವ್ಯತ್ಯಾಸ? ನಿತ್ಯ ಮತ್ತು ಅನಿತ್ಯ ವಸ್ತುವಿಗೆ ವ್ಯತ್ಯಾಸ ಏನು ಅಂತ ತಿಳಿಯುವಂತಹ ಬುದ್ಧಿಗೆ ಹೆಸರು ವಿವೇಕ. ಆಮೇಲೆ ಎರಡನೆಯದಾಗಿ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಇರುವಂತಹ ಯಾವುದೇ ಸುಖ ಭೋಗಗಳಿಗೆ ಇಚ್ಛೆ ಆಸಕ್ತಿ ಇಲ್ಲದೆ ಇರುವಂತಹದ್ದು ವಿರಾಗ. ಇದು ದ್ವೇಷದಿಂದ ಅಲ್ಲ, ಅಯ್ಯೋ ಈ ಪ್ರಪಂಚ ಏನು ಚೆನ್ನಾಗಿಲ್ಲ, ನನಗೆ ಬೇಡವೇ ಬೇಡ ಈ ಪ್ರಪಂಚ ಅಂತ ಹೇಳುವ ದ್ವೇಷ ಮಾಡುವಂತಹ ವಿಚಾರ ಅಲ್ಲ. ವಿವೇಕದಿಂದ ಬರುವಂತಹ ವೈರಾಗ್ಯ. ಯಾವಾಗ ನಿತ್ಯ ಯಾವುದು ಅಂತ ತಿಳಿತೋ ಆಮೇಲೆ ಅನಿತ್ಯ ವಸ್ತುವಿನ ಮೇಲೆ
ಯಾವ ಆಸಕ್ತಿಯೂ ಇಲ್ಲದೆ ಇರುವಂಥದ್ದೇ ವಿರಾಗ ಅಥವಾ ವೈರಾಗ್ಯ. ಆಮೇಲೆ ಶಮಾದಿ ಷಟ್ಕ ಸಂಪತ್ತಿ, ಶಮ ಆದಿ ಇತ್ಯಾದಿ ಅಂತ ಹೇಳಿದ್ರು. ಶಮದಿಂದ ಶುರುವಾಗಿ ಒಟ್ಟು 6 ಅಂತರಂಗದ ಸಂಪತ್ತು. ಕೊನೆಯದಾಗಿ ಮುಮುಕ್ಷುತ್ವಂ, ಮೋಕ್ಷ ಬೇಕು ಅಂತ ಹೇಳುವ ಒಂದು ತೀವ್ರವಾದ ಕೋರಿಕೆ. ಇದು 4, ಈ 4 ವಿಚಾರಗಳನ್ನು ಸೇರಿಸಿ ಹೆಸರು ಸಾಧನ ಚತುಷ್ಟಯ ಅಂತ ಹೇಳಿದ್ರು ಗುರುಗಳು. ಮತ್ತೆ ಸಂಶಯ ಬಂತು, ನಿತ್ಯಾನಿತ್ಯ ವಸ್ತು ವಿವೇಕ ಕಹ, ಹಾಗಂದ್ರೆ ಏನು? ನಿತ್ಯ ವಸ್ತು ಏಕಂ ಬ್ರಹ್ಮ, ತದ್ವ್ಯತಿರಿಕ್ತಂ ಸರ್ವಂ ಅನಿತ್ಯಂ. ಒಂದೇ ಒಂದು ನಿತ್ಯವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು ಒಂದೇ ಒಂದು, ಅದಕ್ಕೆ ಹೆಸರು ಬ್ರಹ್ಮ. ಅದು ಬಿಟ್ಟು ಬೇರೆಲ್ಲವೂ ಕೂಡ ಅನಿತ್ಯ, ಇಷ್ಟೇ ಅಂತ ಹೇಳಿಬಿಟ್ರು ಗುರುಗಳು. ಇದರ ವರ್ಣನೆಯನ್ನು ನಾವು ನೋಡಿದ್ದೇವೆ. ಆಮೇಲೆ ವಿರಾಗ ಕಹ, ವೈರಾಗ್ಯ ಅಂದ್ರೆ ಏನು? ಇಹ ಸ್ವರ್ಗ ಭೋಗೇಶು ಇಚ್ಛಾರಾಹಿತ್ಯಂ, ಇಲ್ಲಿರ್ಬೋದು ಅಥವಾ ಸ್ವರ್ಗ ಅಂದರೆ ಪರಲೋಕ, ಯಾವುದರಲ್ಲಿಯೂ ಇಚ್ಛೆ ಆಸಕ್ತಿ ಇಲ್ಲದೆ ಇರುವಂಥದ್ದು, ಅಂತಹ ಭೋಗಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದೇ ವಿರಾಗ ಅಂತ ಹೇಳಿದರು. ಆಮೇಲೆ ಶಮಾದಿ ಷಟ್ಕ ಸಂಪತ್ತಿ ಯಾವುದೆಲ್ಲ? ಶಮ ಆದಿ ಅಂತ ಹೇಳಿದ್ರಿ ನೀವು, ಅದು ಯಾವುದು? ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಒಂದು 6 ವಿಚಾರಗಳ ಲಿಸ್ಟನ್ನೇ ಗುರುಗಳು ಹೇಳಿಬಿಟ್ರು. ಈಗ ಒಂದನೇದಾಗಿ ಶಮ ಅಂದ್ರೆ ಏನು? ಮನೋನಿಗ್ರಹ, ಮನಸ್ಸನ್ನ ನಿಗ್ರಹಗೊಳಿಸುವಂತಹದ್ದು ವಿಚಾರ, ಇದಕ್ಕೆ ಹೆಸರು ಶಮ. ನಮ್ಮ ವಶದಲ್ಲಿ ನಮ್ಮ ಮನಸ್ಸನ್ನ ಇಟ್ಟುಕೊಳ್ಳುವಂಥದ್ದೇ ಶಮ. ಆಮೇಲೆ ದಮ ಅಂದ್ರೆ ಏನು? ಚಕ್ಷುರಾದಿ ಬಾಹ್ಯೇಂದ್ರಿಯ ನಿಗ್ರಹ, ಚಕ್ಷು ಆದಿ ಕಣ್ಣು ಇತ್ಯಾದಿ, ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ ಅಂತ ಹೇಳುವ ಪಂಚ ಬಾಹ್ಯ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳ ಮೂಲಕ ಪ್ರಪಂಚ ನಮ್ಮನ್ನ ಪ್ರವೇಶ ಮಾಡತ್ತೆ. ವಿಷಯಗಳನ್ನ ಗ್ರಹಿಸೋದು ನಾವು ಈ ಜ್ಞಾನೇಂದ್ರಿಯಗಳ ಮೂಲಕ. ಹಾಗಾಗಿ ಬಾಹ್ಯ ಇಂದ್ರಿಯ ಮನಸ್ಸು ಅಂತ ಹೇಳೋದು ಒಳಗಿನ ವಿಚಾರ, ಈ ದಮ ಅಂತ ಹೇಳೋದು ಹೊರಗೆ ನಮಗೆ ಕಾಣುವಂತಹ ಇಂದ್ರಿಯಗಳ, ಬಾಹ್ಯ ಇಂದ್ರಿಯಗಳ ನಿಗ್ರಹ. ಇದನ್ನು ನಮ್ಮ ವಶದಲ್ಲಿ ಇಟ್ಟುಕೊಂಡ್ರೆ ನಮಗೆ ಸರ್ಟಿಫಿಕೇಟ್ ದಮ ಇದೆ ಅಂತ ಆಯಿತು. ಇನ್ನು 3ನೇದಾಗಿ ಉಪರಮ ಅಂದ್ರೆ ಏನು? ಸ್ವಧರ್ಮ ಅನುಷ್ಠಾನಂ, ಅವರವರ ಧರ್ಮ ಏನು ಅಂತ ತಿಳಿದುಕೊಂಡು ಅದರ ಪ್ರಕಾರ ನಡೆಯೋದು. ಹಾಗೆಯೇ ಅಧರ್ಮದ ಮಾರ್ಗದಲ್ಲಿ ನಡೆಯದೇ ಇರುವಂಥದ್ದು, ಇದಕ್ಕೆ ಹೆಸರು ಉಪರಮ. ತಿತಿಕ್ಷಾ ಅಂದ್ರೆ ಏನು? ಶೀತೋಷ್ಣ ಸುಖ ದುಃಖಾದಿ ಸಹಿಷ್ಣುತ್ವ, ತಾಳ್ಮೆ, ಸಹಿಷ್ಣುತೆ, ಸಹನ. ಶೀತ, ಉಷ್ಣ, ಸುಖ, ದುಃಖ, ಮಾನ, ಅಪಮಾನ ಇದೆಲ್ಲವನ್ನು ಒಂದೇ ರೀತಿಯಾಗಿ ಸಮಾನವಾಗಿ ಸ್ವೀಕಾರ ಮಾಡುವಂಥದ್ದು. ಸಮತ್ವಂ ಯೋಗ ಮುಚ್ಯತೆ ಅಂತ ಹೇಳಿದ ಭಗವಂತ ಭಗವದ್ಗೀತೆಯಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ತಿತಿಕ್ಷಾ, ಅಂದ್ರೆ ಕ್ಷಮ, ತಾಳ್ಮೆ. ಶ್ರದ್ಧಾ ಕೀದೃಶಿ, ಶ್ರದ್ಧಾ ಅಂದ್ರೆ ಏನು? ಗುರು ವೇದಾಂತ ವಾಕ್ಯಾದಿಷು ವಿಶ್ವಾಸ, ಗುರುವಿನ ಮೇಲೆ ವಿಶ್ವಾಸ, ಗುರುವಿನ ವಾಕ್ಯದ ಮೇಲೆ ವಿಶ್ವಾಸ, ಹಾಗೆಯೇ ವೇದಾಂತ ವಾಕ್ಯಗಳ ಮೇಲೆ ವಿಶ್ವಾಸ. ಯಾವುದು ನಮಗೆ ತಿಳಿದಿಲ್ವೋ, ತಿಳಿದ ಮೇಲೆ ವಿಶ್ವಾಸ ಬೇಡ, ತಿಳಿದ ಮೇಲೆ ನಮ್ಮ ಅನುಭವಕ್ಕೆ ಬರುತ್ತೆ, ಅದು ತಿಳಿಯುವ ತನಕ ವಿಶ್ವಾಸ ಬೇಕು. ಗುರುವಾಕ್ಯ ವೇದಾಂತ ವಾಕ್ಯದ ಮೇಲೆ ವಿಶ್ವಾಸ ಇದ್ರೆ ಇದಕ್ಕೆ ಹೆಸರು ಶ್ರದ್ಧಾ. ಸಮಾಧಾನಂ ಕಿಂ? ಚಿತ್ತ ಏಕಾಗ್ರತ. ಶಮ, ದಮ, ಉಪರಮ, ತಿತಿಕ್ಷಾ, ಶ್ರದ್ಧಾ ಇದೆಲ್ಲವೂ ಇದ್ದಾಗ, ವಿವೇಕ ಮತ್ತು ವೈರಾಗ್ಯದ ಜೊತೆ ಸೇರಿಕೊಂಡಾಗ ಸಮಾಧಾನ ಅಂತ ಹೇಳಿದ್ರೆ ಚಿತ್ತ ಏಕಾಗ್ರತೆ, ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವಂತಹ ಒಂದು ಬುದ್ಧಿ. ತುಂಬ ಕಷ್ಟ ಇದೆ, ಆದರೂ ಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂದರೆ ಇದು ಕೂಡ ಬೇಕು. ಈ 6 ವಿಚಾರಗಳನ್ನು ಸೇರಿಸಿ ಅಂತರಂಗದ ಸಂಪತ್ತು ಅಂತ ಹೆಸರು ಕೊಟ್ಟಿದ್ದಾರೆ ಆದಿಶಂಕರಾಚಾರ್ಯರು. ಕೊನೆಯದಾಗಿ 4ನೇ ವಿಚಾರ, 1ನೇದು ವಿವೇಕ, 2ನೇದು ವೈರಾಗ್ಯ, 3ನೇದು ಶಮಾದಿ ಷಟ್ಕ ಅಂತರಂಗ ಸಂಪತ್ತು, ಕೊನೆಯ 4ನೇದಾಗಿ ಮುಮುಕ್ಷುತ್ವ ಅಂದ್ರೆ ಏನು?
ಮೋಕ್ಷೋ ಮೇ ಭೂಯಾತ್ ಇತಿ ಇಚ್ಛಾ, ನನಗೆ ಮೋಕ್ಷ ಸಿಗಲಿ ಅಂತ ಹೇಳುವ ಇಚ್ಛೆ, ಕೋರಿಕೆ. ಇದಕ್ಕೆ ಹೆಸರು ಮುಮುಕ್ಷು, ಮುಮುಕ್ಷುತ್ವ. ಅಂತಹ ಮುಮುಕ್ಷುತ್ವ ಇರುವಂತಹ ವ್ಯಕ್ತಿಗೆ ಹೆಸರು ಮುಮುಕ್ಷು. ಏತಸ್ಸಾಧನ ಚತುಷ್ಟಯಂ, ಇದು 4 ಸಾಧನ ಚತುಷ್ಟಯ. ತತಃ ತತ್ವವಿವೇಕಸ್ಯ ಅಧಿಕಾರಿಣೋ ಭವಂತಿ, ತತಃ ಆಮೇಲೆ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತು, ಮುಮುಕ್ಷುತ್ವ ಇದೆಲ್ಲವೂ ಬಂದ ಮೇಲೆ, ಪಾಸ್ ಆದರೆ 35 ಮಾರ್ಕ್ ನಮಗೆ ಪರೀಕ್ಷೆಯಲ್ಲಿ ಸಿಕ್ಕಿತೋ, ಹಾಗಾದರೆ ಮುಂದಕ್ಕೆ ನಾವು ಕಾಲಿಡಬಹುದು ಅಂತ ಇಲ್ಲಿ ಆದಿಶಂಕರಾಚಾರ್ಯರು ಹೇಳುತ್ತಿದ್ದಾರೆ. ಅಧಿಕಾರಿಣ, ಇದಕ್ಕೆ ಅಧಿಕಾರದ ಅರ್ಹತೆ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ತತ್ವ ವಿವೇಕ ಕಹ, ಈಗ ಶಂಕರಾಚಾರ್ಯರು ಹೇಳಿದ್ರು, ಗುರು ಹೇಳಿದ್ರು ತತ್ವ ವಿವೇಕ ಅಂತ ಹೇಳಿ. ಹಾಗಾದ್ರೆ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಒಂದ್ಸಲ ಹೇಳಿ ಆಯಿತು. ಇಲ್ಲಿಗೆ ತತ್ವ ವಿವೇಕ ಅಂದ್ರೆ ಏನು ಪ್ರಶ್ನೆ ಕೇಳಿದಾಗ ಗುರು ಉತ್ತರ ಕೊಡ್ತಿದ್ದಾರೆ. ಆತ್ಮ ಸತ್ಯಂ ತದನ್ಯತ್ ಸರ್ವಂ ಮಿಥ್ಯಾ ಇತಿ. ಆತ್ಮ ಮಾತ್ರವೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಮಿಥ್ಯ ಅಂತ ಹೇಳಿದ್ರೆ ಸುಳ್ಳು ಅಂತ ಅಲ್ಲ. ಈ ವಿಚಾರವನ್ನ ನಾವು ಆಗಲೇ ಕಲ್ತುಕೊಂಡಾಗಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ಸಂಭಾಷಣೆ ಅಂದರೆ ಉದಾಹರಣೆ ಕೊಡ್ತಾ ಇರೋದರಲ್ಲಿ ಚಿನ್ನ ಮತ್ತು ಚಿನ್ನದ ಆಭರಣಗಳು, ಇದು ಎರಡನ್ನ ಗಮನಿಸಿದಾಗ ನಮಗೆ ಕಾರಣ ಮತ್ತು ಕಾರ್ಯ ಅಥವಾ ಆತ್ಮ ಮತ್ತೆ ಅನಾತ್ಮ ಇದರ ವ್ಯತ್ಯಾಸ ನಾವು ತಿಳಿದುಕೊಂಡಿದ್ದೇವೆ. ಆತ್ಮ ಅಥವಾ ಈ ಚಿನ್ನದ ಉದಾಹರಣೆ ಜೊತೆ ಹೇಳಬೇಕು ಅಂತಾದ್ರೆ, ಚಿನ್ನದ ಒಂದು ಗಟ್ಟಿ ಇದ್ರೆ, ಒಂದೇ ಒಂದು ಗಟ್ಟಿ, ಅದರಿಂದ ಹಲವಾರು ಆಭರಣಗಳನ್ನ ಮಾಡಬಹುದು. ಆ ಚಿನ್ನದ ಗಟ್ಟಿ ಅಂತ ಹೇಳೋದು ಕಾರಣ, ಆಭರಣಗಳು ಅಂತ ಹೇಳೋದು ಕಾರ್ಯ ಅಥವಾ ಉತ್ಪನ್ನ. ಇಲ್ಲಿ ಕಾರ್ಯ ಅಂತ ಹೇಳಿದ್ರೆ ಕೆಲಸ ಅಂತಲ್ಲ. ಯಾವುದೇ ಉಪನಿಷತ್ತಿನಲ್ಲಿ ಕಾರ್ಯ ಅಂತ ಪದವನ್ನು ಉಪಯೋಗಿಸಿದ್ರೆ ಅದು ಪ್ರಾಡಕ್ಟ್ ಅಥವಾ ಒಂದು ಉತ್ಪನ್ನ ಅಂತ. ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ, ಕಾರಣ ಮತ್ತು ಕಾರ್ಯ. ಈ ಚಿನ್ನದ ಗಟ್ಟಿ ಅಂತ ಹೇಳೋದು ಕಾರಣ, ಒಂದೇ ಇರೋದು, ಹಲವಾರು ಆಭರಣಗಳು ಕಾರ್ಯ ಆಯಿತು. ಹಾಗಾದ್ರೆ ಚಿನ್ನದ ಗಟ್ಟಿ ಏಕ, ಒಂದೇ ಇದೆ, ಆಭರಣಗಳು ಅನೇಕ. ಒಂದನೆಯ ವ್ಯತ್ಯಾಸ ಏಕ. ಆತ್ಮ ಅಂತ ಹೇಳೋದು ಏಕ, ಅನಾತ್ಮ ಅಥವಾ ಕಾರ್ಯ ಅಂತ ಹೇಳೋದು ಅನೇಕ. ಎರಡನೇ ವ್ಯತ್ಯಾಸ ಸಾರ ಮತ್ತು ಅಸಾರ. ಚಿನ್ನದ ಆಭರಣಗಳನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಇರುವಂತ ಸಾರ ಏನು? ಚಿನ್ನ ಮಾತ್ರ, ಬೇರೇನೂ ಇಲ್ಲ. ಹಾಗಾದ್ರೆ ಈ ಚಿನ್ನ ಅಥವಾ ಆತ್ಮ, ಚಿನ್ನ ಅಂದ್ರೆ ಆತ್ಮ ಅಲ್ಲ, ಉದಾಹರಣೆ ಮೂಲಕ ಹೇಳ್ತಾ ಇರೋದು ನಾನು. ಚಿನ್ನದ ಗಟ್ಟಿ ಹೇಗೆ ಸಾರವೋ, ಆಭರಣಗಳಲ್ಲಿ ಏನು ಸಾರ ಇದೆ? ಈ ಸಾರವನ್ನು ತೆಗೆದ್ರೆ ಅದು ಅಸಾರ ಆಯಿತು, ಏನೂ ಇಲ್ಲ ಅದರಲ್ಲಿ ಮತ್ತೆ. ಹಾಗೆಯೇ ಆತ್ಮ ಅಂತ ಹೇಳೋದು ಸಾರ, ಅನಾತ್ಮ ಅಂತ ಹೇಳೋದು ಅಸಾರ. ಮೂರನೇ ವ್ಯತ್ಯಾಸ ನಿತ್ಯ ಮತ್ತು ಅನಿತ್ಯ. ಚಿನ್ನದ ಗಟ್ಟಿ ಹಾಗೇ ಇರುತ್ತೆ. ಅದನ್ನ ಆಭರಣಗಳಾಗಿ ನಾವು ತಯಾರು ಮಾಡಿದಾಗ ಬೇರೆ ಬೇರೆ ಆಭರಣಗಳಾಗತ್ತೆ. ಹಾಗೆಯೇ ಒಂದು ಸರ ಹಲವಾರು ವರ್ಷಗಳು ಉಪಯೋಗಿಸಿದ ನಂತರ ಈ ಸರ ಈಗ ಹಳೇದಾಯಿತು, ಇದು ಬೇಡ, ಇನ್ನೀಗ ಹೊಸ ಡಿಸೈನ್ ಮಾಡಿಸೋಣ ಅಂತ ಹೇಳಿ ಅದನ್ನ ಕರಗಿಸಿ ಮತ್ತೆ ಬೇರೆ ಸರವನ್ನ, ಬೇರೆ ಡಿಸೈನ್ ಇರ್ಬೋದು ಅಥವಾ ಬಳೆ ಇರ್ಬೋದು, ಇದನ್ನ ಮಾಡಿಸಿಕೊಳ್ತೇವೆ. ಚಿನ್ನ ಅದುವೇ, ಚಿನ್ನದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆಭರಣ ಮಾತ್ರ ಬೇರೆ ಆಯಿತು. ಅಂದರೆ ರೂಪ, ಆಕಾರ, ಹೆಸರು ಎಲ್ಲ, ಕೆಲಸ ಎಲ್ಲ ಬೇರೆ ಆಯಿತು. ಸರವನ್ನು ಕುತ್ತಿಗೆಗೆ ಹಾಕಿಕೊಳ್ಳುತ್ತೇವೆ. ಇದಕ್ಕೊಂದು ಆಕಾರ ಇದೆ, ರೂಪ ಇದೆ, ಸರ ಅಂತೇಳುವ ಒಂದು ಹೆಸರನ್ನು ಕೊಟ್ಟಿದ್ದೇವೆ. ಕುತ್ತಿಗೆಗೆ ಹಾಕಿಕೊಳ್ಳುವಂತಹ ಆಭರಣ ಮಾತ್ರ ಸರ. ಅದೇ ಚಿನ್ನವನ್ನಿಗೆ ಕಿವಿಗೆ ಓಲೆ ಮಾಡಿಸಿದ್ರೆ ಸರದ ಹಾಗೆ ಹಾಕಿಕೊಳ್ತೇವಾ? ಇಲ್ಲ, ಕಿವಿಗೆ ಮಾತ್ರ ಹಾಕಿಕೊಳ್ಳೋದು. ಅದಕ್ಕೆ ಮತ್ತೆ ರೂಪ, ಆಕಾರ, ಹೆಸರು ಎಲ್ಲ ಬೇರೆ ಆಯಿತು, ಅದರ ಕೆಲಸವೂ ಬೇರೆ. ಈಗ ಅದನ್ನು ಕುತ್ತಿಗೆಗೆ ಹಾಕಿಕೊಳ್ಳೋದು ಬಿಟ್ಟು ಈಗ ಅದು ಓಲೆ ಮಾಡಿಸಿಕೊಂಡಿದ್ದೇವೆ, ಹಾಗಾಗಿ ಕಿವಿಗೆ ಹಾಕಿಕೊಳ್ತೇವೆ. ಅಂದರೆ
ಚಿನ್ನ ಅಂತ ಹೇಳೋದು ಅಲ್ಲಿ ಯಾವತ್ತೂ ಒಂದೇ ಥರ ಇರುತ್ತೆ. ಆಭರಣಗಳು ಅನಿತ್ಯ, ಒಂದೇ ಥರ ಇರೋದಿಲ್ಲ. ಇವತ್ತೀಗಿರುತ್ತೆ, ನಾಳೆ ಇನ್ನೊಂದು ಥರ ಬೇರೆ ಆಕಾರವನ್ನು ಪಡಿಬಹುದು. ಆದರೆ ಚಿನ್ನ ಅದಕ್ಕೆ ಬೇರೆ ಏನು ವ್ಯತ್ಯಾಸ ಆಗೋದಿಲ್ಲ. ಅಂದರೆ ನಿತ್ಯ ಮತ್ತು ಅನಿತ್ಯ. ಆತ್ಮ ಅಂತ ಹೇಳೋದು ನಿತ್ಯ, ಹಾಗೆಯೇ ಅನಾತ್ಮ ಅಂತ ಹೇಳೋದು ಅನಿತ್ಯ. ಇದು ಮೂರನೆಯ ವ್ಯತ್ಯಾಸ. ಕೊನೆಯ ವ್ಯತ್ಯಾಸ ಸತ್ಯ ಮತ್ತು ಅಸತ್ಯ. ಸತ್ಯ ಅಂತ ಹೇಳಿದರೆ ಇಲ್ಲಿ ಸತ್ಯ ಸುಳ್ಳು ಅಂತ ಹೇಳುವ ಬಗ್ಗೆ ಅಲ್ಲ, ಇಲ್ಲಿ ರಿಯಲ್ ಮತ್ತು ಅನ್ರಿಯಲ್ ಅಂತ ಹೇಳ್ತೀವಿ, ಅಥವಾ ಟ್ರೂತ್ ಮತ್ತು ಅನ್ಟ್ರೂತ್ ಅಂತ. ಅಂದರೆ ಅದರ ಅಸ್ತಿತ್ವ ಯಾವುದರ ಮೇಲೂ ಅವಲಂಬಿಸಿಕೊಂಡು ಇಲ್ಲ. ಈಗ ಆಭರಣ ಮಾಡಬೇಕು ಅಂತಾದರೆ ನಮಗೆ ಚಿನ್ನ ಬೇಕೇ ಬೇಕು, ಕಾರಣ ಬೇಕೇ ಬೇಕು, ಉತ್ಪನ್ನ ಕಾರ್ಯ ಬೇಕು ಅಂತಾದರೆ ಕಾರಣ ಇದ್ದೇ ಇರಬೇಕು. ಅದೇ ಕಾರಣ. ಚಿನ್ನ ಆಭರಣದ ಮೇಲೆ ಹೊಂದಿಕೊಂಡಿಲ್ಲ, ಅದರ ಅವಲಂಬನೆ, ಅದರ ಅಸ್ತಿತ್ವ ಆಭರಣವನ್ನು ಹೊಂದಿಕೊಂಡು ಇಲ್ಲ. ಆಭರಣದ ಅಸ್ತಿತ್ವ ಚಿನ್ನವನ್ನು ಹೊಂದಿಕೊಂಡಿದೆ. ಚಿನ್ನ ಇದ್ರೆ ಮಾತ್ರ ಇಲ್ಲಿ ಆಭರಣ. ಆಭರಣ ಇದ್ರೂ ಇಲ್ಲದೆ ಇದ್ರೂ ಚಿನ್ನ ಇರುತ್ತೆ. ಕಾರಣ ಇದರ ಅಸ್ತಿತ್ವ ಯಾವುದನ್ನು ಅವಲಂಬಿಸಿಕೊಂಡು ಇಲ್ಲ. ಕಾರ್ಯ, ಉತ್ಪನ್ನ ಅಥವಾ ಪ್ರಾಡಕ್ಟ್, ಇದರ ಅಸ್ತಿತ್ವ ಕಾರಣವನ್ನು ಅವಲಂಬಿಸಿಕೊಂಡಿದೆ. ಕಾರಣ ಇದ್ರೆ ಮಾತ್ರ ಇಲ್ಲಿ ಕಾರ್ಯ. ಹಾಗಾಗಿ ಆತ್ಮ ಅಂತ ಹೇಳೋದು ಸತ್ಯ, ಅನಾತ್ಮ ಅಂತ ಹೇಳೋದು ಅಸತ್ಯ. 4 ವ್ಯತ್ಯಾಸ ಆತ್ಮ ಮತ್ತು ಅನಾತ್ಮಕ್ಕೆ. ಒಂದನೇದಾಗಿ ಆತ್ಮ ಏಕ, ಅನಾತ್ಮ ಅನೇಕ. ಎರಡನೇದಾಗಿ ಆತ್ಮ ಅಂತ ಹೇಳೋದು ಸಾರ, ಅನಾತ್ಮ ಅಂತ ಹೇಳೋದು ಅಸಾರ. ಮೂರನೇದಾಗಿ ಆತ್ಮ ನಿತ್ಯ, ಅನಾತ್ಮ ಅನಿತ್ಯ. ಕೊನೆಯದಾಗಿ ಆತ್ಮ ಅಂತ ಹೇಳೋದು ಸತ್ಯ, ಅನಾತ್ಮ ಅಂತ ಹೇಳೋದು ಅಸತ್ಯ. ಇಲ್ಲ ಅಂತಲ್ಲ, ಇದೆ, ಬೇಕೇ ಬೇಕು. ಅನಾತ್ಮ ಇಲ್ಲದೆ ಇದ್ರೆ ಆತ್ಮ ಇದ್ದು ಯಾವ ಪ್ರಯೋಜನವೂ ಇಲ್ಲ. ಚಿನ್ನದ ಗಟ್ಟಿಯನ್ನು ಇಲ್ಲಿ ಹಾಕಿಕೊಂಡು ತಿರುಗಾಡಕ್ಕಾಗತ್ತಾ ನಮಗೆ? ಇಲ್ಲ, ಇಲ್ಲಿಗೆ ಅಂಟಿಸಿಕೊಂಡು ಹೋಗಕ್ಕಾಗತ್ತಾ? ಚಿನ್ನದ ಗಟ್ಟಿಯನ್ನು ಹಾಕೊಂಡು ಹೋದ್ರೆ ನಗ್ತಾರಷ್ಟೇ. ಅದನ್ನ ಆಭರಣವಾಗಿ ತಯಾರು ಮಾಡಲೇಬೇಕಾಗಿದೆ. ಅದಕ್ಕೊಂದು ರೂಪ, ಒಂದು ಆಕಾರ, ಒಂದು ಹೆಸರು, ಒಂದು ಕೆಲಸ ಬೇಕೇ ಬೇಕಾಗಿದೆ. ಇಲ್ಲದೆ ಇದ್ರೆ ಬರೇ ಚಿನ್ನದ ಗಟ್ಟಿ ಇದ್ದು ಏನೂ ಪ್ರಯೋಜನ ಇಲ್ಲ. ಹಾಗೆಯೇ ಆತ್ಮ ಮಾತ್ರ ಇದ್ರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಅನಾತ್ಮ ಬೇಕೇ ಬೇಕು. ಈ 4 ವಿಚಾರಗಳು ಸರಿಯಾಗಿ ಇಲ್ಲಿ ಕೂತಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಮುಂದಕ್ಕೆ ಈಗ ಆತ್ಮ ಸತ್ಯಂ ಅಂತ ಹೇಳಿದಾಗ ಶಿಷ್ಯನಿಗೆ ಸಂಶಯ ಬರುತ್ತೆ. ಆತ್ಮ ಅಂದ್ರೆ ಏನು? ಆತ್ಮ ಕಹ ಅಂತ ಪ್ರಶ್ನೆಯನ್ನ ಮುಂದೊಡ್ಡಿದ್ದಾನೆ ಶಿಷ್ಯ. ಈಗ ಗುರುವಿನ ಉತ್ತರ ಏನಿದೆಯೋ ನೋಡೋಣ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ ಪಂಚಕೋಶಾತೀತ ಸನ್ ಅವಸ್ಥಾತ್ರಯ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಸನ್ ಯಹ ತಿಷ್ಠತಿ ಸ ಆತ್ಮ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ, ಆಮೇಲೆ ಪಂಚಕೋಶ, ಆಮೇಲೆ ಅವಸ್ಥಾತ್ರಯ. ಇದು ಏನು ಅಂತ ಒಂದ್ಸಲ ನೋಡೋಣ. ಆತ್ಮ ಅಂದ್ರೆ ಏನು? ನಮ್ಗಿವಾಗ ಮನೆಯಲ್ಲಿ ಕರೆಂಟ್ ಹೋದ್ರೆ ಒಂದು ಜನರೇಟರೋ UPS ಇಟ್ಕೊಂಡಿರ್ತೇವೆ. ಯಾಕೆ? ಒಂದು ಬ್ಯಾಕಪ್. ಅದು ಕೆಲಸ ಮಾಡದೇ ಇದ್ರೆ ಬೇರೆ ಇನ್ನೇನು, ಹಿಂದ್ಗಡೆಯಿಂದ ಏನೋ ಒಂದು ಸಪೋರ್ಟ್, ಆಧಾರ ಬೇಕು ತಾನೆ. ಅದಕ್ಕೆ ಇರುವಂಥದ್ದು ಒಂದು UPS ಜನರೇಟರ್. ನಮ್ಮ ಆತ್ಮ ಕೂಡ ಒಂದು ದೃಷ್ಟಿಕೋನದಿಂದ ನೋಡಿದರೆ ಇದುವೇ. ಈ ಲೋಕ ಪ್ರಪಂಚ ಅಂತ ಹೇಳೋದು ಮೇಲೆ ಕೆಳಗೆ ಆಗ್ತಾ ಇರತ್ತೆ. ಅಂದರೆ ಸುಖ ದುಃಖ ಇದೆಲ್ಲ ಮಿಶ್ರಣವಾಗಿ ಸಿಗ್ತಾ ಇರುತ್ತೆ ನಮಗೆ. ಇದು ನಮ್ಮ ಅನುಭವ.
ಯಾರು ಕತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅದರ ಬಗ್ಗೆ. ಪ್ರತಿಯೊಬ್ಬರ ಅನುಭವ, ಇವತ್ತು ಸುಖ ನಾಳೆ ದುಃಖ ಇದ್ದೇ ಇರುತ್ತೆ. ಏರುಪೇರುಗಳು ಸಹಜ. ಹೀಗಿದ್ದಾಗ, ಏರಿದ್ದಾಗ ತೊಂದರೆ ಇಲ್ಲ. ನಮಗೆ ಸ್ವಲ್ಪ ಕಷ್ಟ ಬರೋದು ದುಃಖ ಇದ್ದಾಗ ಮಾತ್ರ ಭಾರಿ ಕಷ್ಟ ಆಗೋದು ನಮಗೆ. ಅದಕ್ಕಾಗಿ ಸಂಕಟ ಬಂದಾಗ ವೆಂಕಟರಮಣ. ಇದಕ್ಕೊಂದು ಬ್ಯಾಕಪ್ ಬೇಕು ತಾನೆ. ಕಷ್ಟ ಬಂದಾಗ ಯಾರ ಹೆಗಲು ಸಿಗತ್ತೆ, ಯಾವ ಆಧಾರ ಸಿಗತ್ತೆ, ಯಾರಿಂದ ನಮಗೆ ಪ್ರೋತ್ಸಾಹ ಸಿಗತ್ತೆ? ಇದು ಸಿಗುವಂಥದ್ದು ಒಂದು ದೃಷ್ಟಿಕೋನದಿಂದ ಇದು ಆತ್ಮ. ನಮ್ಮ ಆಧುನಿಕ ವಿಜ್ಞಾನವನ್ನು ನೋಡಿದರೆ ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಹಲವಾರು ಅಂಶಗಳು, ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಕೆಮಿಸ್ಟ್ರಿ ಓದಿದವರಿಗೆ, ರಸಾಯನಶಾಸ್ತ್ರ ಓದಿದವರಿಗೆ ಪೀರಿಯಾಡಿಕ್ ಟೇಬಲ್ ಅಂತ ಇರುತ್ತೆ. ಎಷ್ಟೊಂದು ಎಲಿಮೆಂಟ್ಸ್ ಇದರಲ್ಲಿ ಇದೆ, ಇದರಿಂದ ಪ್ರಪಂಚ ಮಾಡಲ್ಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಕೆಲವು ನಾವು ನೋಡ್ತೇವೆ ಮಿನರಲ್ಸ್. ಈಗ ಕ್ಯಾಲ್ಶಿಯಮ್, ಅಯನ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ನಮಗೆಲ್ಲ ಸೋಡಿಯಂ ಎಲ್ಲ ಬೇಕು ಅಂತ ಹೇಳ್ತಾರೆ. ಇದು ಕಡಿಮೆ ಆದರೆ, ದೇಹದಲ್ಲಿ ಇದು ಕಡಿಮೆ ಆಯಿತೋ ಆರೋಗ್ಯದಲ್ಲಿ ಏರುಪೇರು. ನಿಮಗೆ ಅಯನ್ ಕಡಿಮೆ ಆಗಿದೆ, ನಿಮಗೆ ಸೋಡಿಯಂ ಕಡಿಮೆ ಆಗಿದೆ, ಕ್ಯಾಲ್ಶಿಯಂ ಮಾತ್ರ ತಗೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಆಧುನಿಕ ವಿಜ್ಞಾನ ಹೇಗೆ ಇದನ್ನು ವಿಭಾಗ ಮಾಡಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರು ಇದೆಲ್ಲ ಬೇರೆ ಬೇರೆ ಥರದ ಅಂಶಗಳು, ಎಲಿಮೆಂಟ್ಸ್ ಅಂತ ಹೇಳಿದರು. ಆಮೇಲೆ ಅದರ ಅಧ್ಯಯನ ಮಾಡಬೇಕು ಅಂತ ಆದರೆ ಅಣುಗಳು ಅಂತ ಹೇಳಿದರು. ಈ ಅಣುವಿನ ಅಧ್ಯಯನ ಮಾಡಬೇಕು ಅಂತ ಆದರೆ ಮತ್ತೆ ಅದನ್ನು ವಿಭಾಗ ಮಾಡಿದ್ರು ಪರಮಾಣುಗಳು. ಪರಮಾಣುವಿನಲ್ಲಿ ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತೆಲ್ಲ ಹೇಳಿದರು. ಇನ್ನು ಮುಂದಕ್ಕೆ ಹೋಗಿ ಅದರ ಅಧ್ಯಯನ ಮಾಡಿ ಒಂದು ಉತ್ತರ ಇನ್ನೂ ನಮ್ಮ ಆಧುನಿಕ ವಿಜ್ಞಾನಿಗಳಿಗೆ ಸಿಕ್ಕಿಲ್ಲ. ಆದರೆ ನಮ್ಮ ವೇದಗಳು ಹಲವಾರು ವರ್ಷಗಳ ಹಿಂದೆ ಇದರ ಬಗ್ಗೆ ವಿಚಾರವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ನಮ್ಮ ದೇಹದ ಬಗ್ಗೆ, ಈಗ ನಮಗೆ ಯಾವುದೋ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ, ನಮ್ಮ ಬಂಧುಗಳು ಯಾರೋ ಒಬ್ಬರು ಡಾಕ್ಟ್ರ್, ಹೋಗಿ ಅವ್ರ ಹತ್ರ ಹೇಳಿದಾಗ ಸ್ವಲ್ಪ ಹೇಳ್ತಾರೆ. ಆಮೇಲೆ ನಾವು ಆಳವಾಗಿ ಮತ್ತೆ ಪ್ರಶ್ನೆ ಕೇಳಿದರೆ, ಓ ಸಾರಿ, ನಾನು ಕಣ್ಣಿನ ಡಾಕ್ಟ್ರು, ನಾನು ಇದರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ನೀವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ, ಹೃದಯ ತಜ್ಞರ ಹತ್ರ ಹೋಗಿ ಅಂತ ಹೇಳ್ತಾರೆ. ನಮ್ಮ ತಲೆಯಲ್ಲಿ ಡಾಕ್ಟ್ರ್ ಅಂತ ಹೇಳಿದ್ರೆ ಎಲ್ಲವೂ ಗೊತ್ತಿರಬೇಕು. ಹಾಗಾಗೋದಿಲ್ಲ. ಕಣ್ಣಿನ ತಜ್ಞರು ಬೇರೆ, ಹಲ್ಲಿನ ತಜ್ಞರು ಬೇರೆ, ಮೂಗು ಕಿವಿ ಗಂಟ್ಲಿನ ತಜ್ಞರು ಬೇರೆ ಅಲ್ವೇ? ಒಂದು ದೇಹದಲ್ಲಿರುವಂತಹ ಇಷ್ಟು ಕೆಲವು ಅಂಗಗಳಿರುವಂಥದ್ದು. ಅದಕ್ಕೋಸ್ಕರ ಅದರ ಅಧ್ಯಯನ ಮಾಡಬೇಕು ಅಂತಾದರೆ ಬೇರೆ ಸ್ಪೆಷಲೈಸೇಷನ್ ಆಗಬೇಕು. ಅದಕ್ಕೆ ಕಣ್ಣು, 2 ವರ್ಷ ಕಣ್ಣಿನ ಬಗ್ಗೆಯೇ ಕಲಿಯುವುದು. ಎಷ್ಟು ಸಣ್ಣ ಅಂಗ ನೋಡಿ. ಇನ್ನೂ ರಿಸರ್ಚ್ ನಡೀತಾನೇ ಇದೆ. ಪ್ರತಿಯೊಂದು ಅಂಗದ ರಿಸರ್ಚ್ ಕೂಡ ಅಧ್ಯಯನ, ಸಂಶೋಧನೆ ನಡೀತಾನೇ ಇದೆ. ಹಾಗಾದರೆ ಈ ಆತ್ಮದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಾದರೆ ಬೇರೆ ಬೇರೆ ದೃಷ್ಟಿಕೋನದಿಂದ ವಿಭಾಗಗಳಾಗಿ ಮಾಡಿದ್ದಾರೆ ನಮ್ಮ ವೇದಾಂತಿಗಳು. ಮೊದಲನೆಯದಾಗಿ ಇಲ್ಲಿ ಹೇಳ್ತಾ ಇರೋದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ. ಆತ್ಮ ಅಂತ ಹೇಳುದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರದಿಂದ ಬೇರೆ. ಈ 3, ಇದಕ್ಕೆ ಶರೀರತ್ರಯ ಅಂತ ಹೇಳ್ತೀವಿ. 3 ಥರದ ಶರೀರಗಳು, ಪ್ರತಿಯೊಬ್ಬರಲ್ಲಿಯೂ 3 ಥರದ ಶರೀರಗಳಿವೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ ವಿಭಾಗವನ್ನ ಹೇಗೆ ಮಾಡಿದ್ದಾರೆ, ವಿಭಾಗಿಸಿದ್ದಾರೆ ಅಂತ ಹೇಳಿದ್ರೆ, ಯಾವ ವಸ್ತುವಿನಿಂದ ಈ ಶರೀರ ಮಾಡಲ್ಪಟ್ಟಿದೆ, ರಾ ಮೆಟೀರಿಯಲ್ಸ್. ಸ್ಥೂಲ ಶರೀರ ಯಾವುದರಿಂದ ಮಾಡಲ್ಪಟ್ಟಿದೆ, ಸೂಕ್ಷ್ಮ ಶರೀರ ಅಂದರೆ ಯಾವುದು, ಏನು ವಸ್ತು ಅದರಲ್ಲಿರೋದು ಅಂತ ಹೇಳುವ ಈ ದೃಷ್ಟಿಕೋನದಿಂದ ವಿಭಾಗವನ್ನಾಗಿ ಮಾಡಿದ್ದಾರೆ. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ ಅಂತ ಹೇಳಿ. ಇದಲ್ಲ, ಆತ್ಮ ಅಂತ ಹೇಳೋದು ಸ್ಥೂಲ ಶರೀರವೂ ಅಲ್ಲ, ಸೂಕ್ಷ್ಮ ಶರೀರವೂ ಅಲ್ಲ, ಕಾರಣ ಶರೀರವೂ ಅಲ್ಲ. ಇದರಿಂದ ಬೇರೆ, ವ್ಯತಿರಿಕ್ತ ಅಂತ ಹೇಳಿದ್ರೆ ಇದರಿಂದ ಬೇರೆ ಆಗಿರುವಂಥದ್ದು. ನಮಗೆ ಮತ್ತೆ ಸಂಶಯ ಬರುತ್ತೆ, ಸ್ಥೂಲ ಶರೀರ ಅಂದ್ರೆ ಏನು, ಸೂಕ್ಷ್ಮ ಅಂದ್ರೆ ಏನು, ಕಾರಣ ಶರೀರ ಅಂದ್ರೆ ಏನು ಅಂತ ಸಂಶಯ ಬರುತ್ತೆ.
ನಾವೆಲ್ಲರೂ ಶಿಷ್ಯರೇ, ಅದ್ಭುತ ಶಿಷ್ಯರು ನಾವೆಲ್ಲರೂ. ಹಾಗೆಯೇ ನಮ್ಮನ್ನು ಪ್ರತಿನಿಧಿಸೋಕ್ಕೋಸ್ಕರ ಅಲ್ಲಿ ಒಬ್ಬ ಶಿಷ್ಯ ಇದ್ದಾನೆ. ಆಮೇಲೆ ಅವನು ಪ್ರಶ್ನೆ ಕೇಳ್ತಾನೆ. ಆಗ ನಮಗೆ ಇದರ ಬಗ್ಗೆ ಉತ್ತರ ಖಂಡಿತವಾಗಿಯೂ ಆದಿಶಂಕರಾಚಾರ್ಯರು ತಿಳಿಸಿಕೊಡ್ತಾರೆ. ಆಮೇಲೆ ಪಂಚಕೋಶಾತೀತ ಸನ್, ಇನ್ನೊಂದು ಥರದಲ್ಲಿ ವಿಭಾಗ. ಯಾವ ಥರದ ವಿಭಾಗ ಅಂತ ಹೇಳಿದರೆ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಬೇರೆ 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 ಪದರಗಳು, ಲೇಯರ್ಸ್, ಕೋಶಗಳು, ಬೇರೆ ಬೇರೆ ಕೋಶಗಳು. ಎಷ್ಟಿದೆ? 5 ಕೋಶಗಳಿವೆ, ಪಂಚಕೋಶಗಳಿವೆ. ಯಾಕೆ ಇದು ಬೇಕು ಅಂತ ಹೇಳಿದರೆ, ಈಗ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಭಾರಿ ಇಂಟೆಲಿಜೆಂಟ್, ತುಂಬ ಬುದ್ಧಿ ಅಂತ ಹೇಳಿದರೆ ಅಷ್ಟು ಒಳ್ಳೆ ಬುದ್ಧಿ, ಅಂದರೆ ಜಾಣರು. ಅಂಥ ವ್ಯಕ್ತಿಗೆ IQ ಲೆವೆಲ್, ಇಂಟೆಲಿಜೆನ್ಸ್ ಕೋಶನ್ಸ್ ಅಂತ ಹೇಳ್ತೀವಿ, ಅದು ತುಂಬ ಹೈ ಇದೆ. ಆದರೆ ಭಾವನಾತ್ಮಕವಾಗಿ 0 ಅಥವಾ ಕಡಿಮೆ. ಮಾತೆತ್ತಿದ್ರೆ ಸಿಡಿಮಿಡಿ, ಎಲ್ಲರ ಹತ್ರ ಕೋಪ. ಏನೋ ಒಂದು ಅವ್ರು ಹೇಳಿದ್ದು ಯಾರೋ ಒಬ್ರು ಕೇಳಿಲ್ಲ ಅಂತ ಆದರೆ ಕೂಗಾಡ್ತಾರೆ. ಅಂದರೆ ಆ ಇಮೋಷನಲ್ ಕೋಶನ್ ಕಡಿಮೆ. IQ ಜಾಸ್ತಿ ಇದೆ, EQ ಕಡಿಮೆ ಇದೆ. ನೋಡಿ, ಒಬ್ಬೊಬ್ಬರ ವ್ಯಕ್ತಿತ್ವ ಹೇಗಿರುತ್ತೆ, ಪರ್ಸನಾಲಿಟಿ, ವ್ಯಕ್ತಿತ್ವ ಬೇರೆ 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 ಆಗಿರುತ್ತೆ. ಎಷ್ಟು ಅದ್ಭುತವಾಗಿ ಇದರ ಮೂಲಕ, ಇದರ ಪ್ರಕಾರ ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಪಂಚಕೋಶಗಳು ಅದು ಏನು ಅಂತ ಮತ್ತೆ ಆಮೇಲೆ ನೋಡೋಣ. ಇಲ್ಲೇನು ಹೇಳ್ತಾರೆ? ಪಂಚಕೋಶ ಅತೀತ, ಪಂಚಕೋಶಗಳೂ ಅಲ್ಲ, ಶರೀರತ್ರಯ ಅಲ್ಲ, ಪಂಚಕೋಶಗಳು ಕೂಡ ಇದರಿಂದ ಅತೀತವಾಗಿ ಸನ್. ಸನ್ ಅಂತ ಹೇಳಿದ್ರೆ ಇರುವಿಕೆ ಇದೆ. ಈಸ್ ಅಂತ ಹೇಳಲ್ವ ನಾವು ಇಂಗ್ಲಿಷ್ನಲ್ಲಿ, ಬೀಯಿಂಗ್ ಅಂತ ಹೇಳೋದು, ಅದುವೇ ಅದರ ಇರುವಿಕೆ ಇದೆ. ಯಾವುದ್ರದ್ದು? ಇದೀಗ ಆತ್ಮದ ಬಗ್ಗೆ ಪ್ರಶ್ನೆ ಕೇಳಿರೋದು. ಶರೀರತ್ರಯ ಅಲ್ಲ, ಪಂಚಕೋಶಗಳನ್ನ ಮೀರಿ, ಇದನ್ನ ಅತೀತ, ಎಲ್ಲೋ ದೂರ ಇದೆ ಅಂತಲ್ಲ, ಇದರಲ್ಲಿ ಎಲ್ಲದರಲ್ಲಿಯೂ ಇದೆ, ಆದರೆ ಇದರಿಂದ ಬೇರೆ ಆಗಿದೆ. ಎಲ್ಲೋ ಆತ್ಮ ಅಂತ ಹೇಳಿದ್ರೆ ಒಂದು ಕೈಲಾಸದಲ್ಲಿ ವೈಕುಂಠದಲ್ಲಿ ಕೂತ್ಕೊಂಡಿರ್ತಾನೆ ಅಂತ ಹೇಳೋದು, ಅದು ಆತ್ಮ ಅಂತಲ್ಲ, ಎಲ್ಲ ಕಡೆಯೂ ಇದೆ, ಆದರೆ ಇದರಿಂದ ಬೇರೆಯಾಗಿದೆ. ಆಮೇಲೆ ಅವಸ್ಥಾತ್ರಯ ಸಾಕ್ಷಿ. ಅವಸ್ಥಾತ್ರಯ, ನಮ್ಮ ಪ್ರಜ್ಞೆಗೆ 3 ಥರದ ಅವಸ್ಥೆಗಳಿವೆ: ಜಾಗೃತ, ಸ್ವಪ್ನ, ಸುಷುಪ್ತಿ. ಜಾಗೃತ, ಎಚ್ಚರದಲ್ಲಿರುವಂಥದ್ದು. ನಾವೀಗ ಎಚ್ಚರದಲ್ಲಿದ್ದೇವೆ ಅಂದರೆ ಲೋಕದ ಜೊತೆ ವ್ಯವಹಾರವನ್ನು ಮಾಡ್ತಾ ಇರ್ತೇವೆ. ಕಣ್ಣುಗಳು ನೋಡ್ತಾ ಇರುತ್ತೆ, ಕಿವಿ ಕೇಳ್ತಾ ಇರುತ್ತೆ, ಈ ಥರದ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇರುತ್ತೆ. ಇದು ಜಾಗೃತ ಅವಸ್ಥಾ. ಸ್ವಪ್ನಾವಸ್ಥಾ, ಹೊರಗಿನ ಪ್ರಪಂಚದ ಜೊತೆ ವ್ಯವಹಾರ ಮಾಡ್ತಾ ಇಲ್ಲ, ಮಲ್ಕೊಂಡಿದ್ದೇವೆ, ಆದರೆ ಕನಸನ್ನ ಕಾಣ್ತಾ ಇದ್ದೇವೆ. ಕನಸನ್ನ ಕಾಣೋದು ಅಂತ ಹೇಳಿದ್ರೆ ನಮ್ಮ ಒಳಗಿರುವ ಪ್ರಪಂಚದಲ್ಲಿ ವ್ಯವಹಾರ, ಹೊರಗಿನ ಪ್ರಪಂಚದಲ್ಲಿ ಅಲ್ಲ. ಪ್ರತಿಯೊಂದು ವ್ಯಕ್ತಿಗೂ ಒಳಗಿನ ಪ್ರಪಂಚ ಬೇರೆ ಇರುತ್ತೆ, ಪ್ರತಿ ವ್ಯಕ್ತಿಗೂ. ಈ ಸ್ವಪ್ನ ಅವಸ್ಥೆಯಲ್ಲಿ ಹೊರಗಿನ ವ್ಯವಹಾರ ಯಾವುದೂ ಇಲ್ಲ, ಒಳಗಿನ ಪ್ರಪಂಚದಲ್ಲಿ ಎಲ್ಲ ಶುರುವಾಗತ್ತೆ. ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ನಡೆದಂತಹ ಘಟನೆ ಮತ್ತೆ ಕನಸಿನಲ್ಲಿ ಕಾಣಬಹುದು. ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು, ಅಥವಾ ಮುಂದೆ ಏನಾಗುತ್ತೋ ಅಂತ ಹೇಳುವ ಚಿಂತೆಯಿಂದ ಹೀಗಾದ್ರೆ ಏನು ಮಾಡೋದು ಅಂತ ಹೇಳೋದು ಕೂಡ, ಈ ಥರದ ಚಿಂತೆಯಿಂದ ಕನಸುಗಳನ್ನು ಕಾಣ್ತಾ ಇರ್ತೇವೆ. ಎಚ್ಚರದಲ್ಲಿದ್ದಾಗಲೂ, ಕಣ್ಣು ಬಿಟ್ಟುಕೊಂಡಿದ್ದಾಗಲೂ ಕನಸು ಕಾಣ್ತಾ ಇರ್ತೇವೆ ನಾವು, ಅಲ್ವಾ? ಯಾವುದಾದ್ರೂ ಸತ್ಸಂಗ ನಡೀತಾ ಇದೆ ಅಂತಾದರೆ ಕಣ್ಣು ಬಿಟ್ಟು ಕೂತಿರ್ತೇವೆ, ಆದರೆ ಮನಸ್ಸು ಅಂತರಂಗದ ಪ್ರಪಂಚದಲ್ಲಿ ತಿರುಗಾಡ್ತಾ ಇರುತ್ತೆ. ಹೊರಗೆ ಏನಾಗುತ್ತೋ ಏನು ಗೊತ್ತಾಗಲ್ಲ, ಕಣ್ಣು ಮಾತ್ರ ತೆರ್ಕೊಂಡಿರ್ತೇವೆ. ಪ್ರತಿಯೊಂದು ವ್ಯಕ್ತಿಗೂ ಅಂತರಂಗದಲ್ಲಿ ಒಂದು ಬೇರೆ ಪ್ರಪಂಚ ಇರುತ್ತೆ. ಈ ಪ್ರಪಂಚದಲ್ಲಿ ಕಾಲ, ದೇಶ ಎಲ್ಲ ವ್ಯತ್ಯಾಸ. ಹೊರಗಿನ ಪ್ರಪಂಚದಲ್ಲಿ ನಮಗೀಗ 1 ಗಂಟೆ ಸತ್ಸಂಗ. ಅದೇ ಕನಸಿನಲ್ಲಿ ಹೋದರೆ, ಕನಸಿನಲ್ಲಿ ನಮಗೆ ಶಾಲೆಗೆ ಹೋಗ್ತೇವೆ,
ದೊಡ್ಡದಾಗಿ ಮದುವೆ ಮಾಡಿಕೊಳ್ತೇವೆ, ಆಮೇಲೆ ಮಕ್ಕಳಾಗತ್ತೆ, ಮೊಮ್ಮಕ್ಕಳಾಗತ್ತೆ, ಆಮೇಲೆ ನನ್ನ ಹಲ್ಲೆಲ್ಲ ಬಿದ್ದೋಯ್ತು ಅಂತ ಹೇಳುವಾಗ ಎಚ್ಚರ ಆಗ್ಬಿಡತ್ತೆ. ಇಲ್ಲಿ ಸಮಯ ಮಲಗಿದ 10 ನಿಮಿಷ, ಆ 10 ನಿಮಿಷದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆಯಿತು. ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಕಾಲ ದೇಶ ಎಲ್ಲ ವ್ಯತ್ಯಾಸ. ಇನ್ನು 3ನೇ ಅವಸ್ಥೆ ಸುಷುಪ್ತಿ, ಗಾಢವಾದ ನಿದ್ರೆ. ಹೇಳಲ್ವ ನಾವು ಕೆಲವೊಂದ್ಸಲ, ಅಬ್ಬಾ ಮಲಗಿ ಎದ್ದ ಮೇಲೆ ಏನೂ ಗೊತ್ತಾಗಲಿಲ್ಲ ನನಗೆ, ಎಷ್ಟು ಚೆನ್ನಾಗಿರೋ ನಿದ್ದೆ ಅಂತೇಳಿದ್ರೆ ಏನೂ ಗೊತ್ತಿಲ್ಲ, ನಾನು ಎದ್ದಾಗ ಅಬ್ಬಾ ನಾನು ಯಾರು ಎಲ್ಲಿದ್ದೇನೆ ಅಂತ ಒಂದ್ಸಲ ಅನ್ನಿಸ್ತು ನನಗೆ ಅಲ್ವಾ. ಹೇಗೆ ಗೊತ್ತಾಯಿತು? ಅಷ್ಟು ಗಾಢವಾದ ನಿದ್ರೆಯಲ್ಲಿದ್ದರೂ ಕೂಡ ನನಗೆ ಏನು ಗೊತ್ತಾಗಿಲ್ಲ ಅಂತ ಗೊತ್ತಾಯ್ತಾ ಇವಾಗ? ಹೇಗೆ ಗೊತ್ತಾಯ್ತದು? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಅವಸ್ಥಾತ್ರಯ ಸಾಕ್ಷಿ. ಇದು ಎಲ್ಲ 3 ಥರದ ಅವಸ್ಥೆಗಳಿಗೂ ಕೂಡ ಸಾಕ್ಷಿಯಾಗಿರುವಂಥದ್ದು ಆತ್ಮ. ಅದಿಲ್ಲ ಅಂತ ಆದರೆ, ಈ ಸಾಕ್ಷಿ ಇಲ್ಲ ಅಂತ ಆದರೆ, ಗಾಢವಾದ ನಿದ್ದೆಯಿಂದ ಎದ್ದ ಮೇಲೆ ನಮ್ಮ ಸುಖ ದುಃಖಗಳು ಎಲ್ಲ ಮರ್ತೋಗ್ಬೇಕಾಗಿತ್ತಲ್ವ? ಯಾವುದು ಇಲ್ಲವಾಗಬೇಕಾಗಿತ್ತು. ಗಾಢವಾದ ನಿದ್ದೆಯಿಂದ ತಾನೇ ಎದ್ದಿದ್ದು ನಾವು. ನಿದ್ದೆಯಿಂದ ಎದ್ದ ತಕ್ಷಣ ಮತ್ತೆ ನಮ್ಮ ಬ್ಯಾಗ್ ರೆಡಿ, ಸುಖ ದುಃಖ ಎಲ್ಲ ಬ್ಯಾಗ್ ಮತ್ತೆ ಹೊತ್ತುಕೊಂಡು ತಿರುಗಾಡ್ತೇವೆ. ಅಂದರೆ ಹೊರಗಿನ ಪ್ರಪಂಚದೊಳಗೂ ವ್ಯವಹಾರ ಮಾಡ್ತಾ ಇಲ್ಲ, ಅಂತರಂಗದ ಪ್ರಪಂಚದಲ್ಲಿಯೂ ಕೂಡ ವ್ಯವಹಾರ ನಡೀತಾ ಇಲ್ಲ. ಯಾವ ವ್ಯವಹಾರವೂ ಇಲ್ಲ ಅಲ್ಲಿ, ಬಾಹ್ಯವೂ ಇಲ್ಲ, ಅಂತರಂಗದಲ್ಲಿ ಕೂಡ ವ್ಯವಹಾರ ನಡೀತಾ ಇಲ್ಲ. ಗಾಢವಾದ ನಿದ್ರೆ. ಹಾಗಿದ್ದಾಗಲೂ ಸಾಕ್ಷಿಯಾಗಿರುವಂಥದ್ದು ಆತ್ಮ. ಹೊರಗಿನ ಪ್ರಪಂಚದಲ್ಲಿದ್ದಾಗ ಈ ಸಮಯ 1 ಗಂಟೆ, ಸ್ವಪ್ನಾವಸ್ಥೆಯಲ್ಲಿದ್ದಾಗ ಅದರ ಸಮಯ ಬೇರೆ, ಅದಕ್ಕೂ ಕೂಡ ಸಾಕ್ಷಿಯಾಗಿರುವಂಥದ್ದು. ಗಾಢವಾದ ನಿದ್ದೆಯಲ್ಲಿ ಇದ್ರೂ ನನಗೆ ಏನು ಗೊತ್ತೇ ಆಗಿಲ್ಲ ಅಂತ ಹೇಳುವ ವಿಚಾರ ಗೊತ್ತಾಗಿದೆ ಈಗ. ಹೇಗೆ? ಆತ್ಮವೇ ಸಾಕ್ಷಿಯಾಗಿದೆ. ಇದು ನಿತ್ಯವಾಗಿದೆ. ಏಕ ಸಾರ ನಿತ್ಯ ಸತ್ಯವಾದ ಆತ್ಮ ಅಲ್ಲಿರುವ ಕಾರಣ ನಮಗೆ ಗೊತ್ತಾಗ್ತಾ ಇದೆ, ನಾನು ನಿದ್ದೆ ಮಾಡಿದೆ, ಚೆನ್ನಾಗಿ ನಿದ್ದೆ ಮಾಡಿದೆ ಅಲ್ವಾ. ಇದರ ಬಗ್ಗೆ ಮತ್ತೆ ವರ್ಣನೆ ಬರುತ್ತೆ, ಮತ್ತೆ ನೋಡೋಣ. ಸಚ್ಚಿದಾನಂದ ಸ್ವರೂಪ. ಇದು ಯಾವುದೂ ಅಲ್ಲ. ಯಾವುದೆಲ್ಲ ಹೇಳಿದ್ರು? ಶರೀರತ್ರಯ, 3 ಶರೀರಗಳು, ಪಂಚ ಕೋಶಗಳು, 5 + 3 8 ಆಯಿತು. ಆಮೇಲೆ ಅವಸ್ಥಾತ್ರಯ ಇನ್ನು 3, ಒಟ್ಟು 11. 3 + 5 + 3 ಒಟ್ಟು 11. ಇವೆಲ್ಲವೂ ಕೂಡ ಅನಾತ್ಮ ಅಂತ ಆದ್ರೆ, ಆತ್ಮ ಅಂದ್ರೆ ಏನಾಗತ್ರೆ? ಇದರ ಸ್ವಭಾವ ಸ್ವರೂಪ ಏನು? ಸಚ್ಚಿದಾನಂದ. ಸತ್ ಚಿತ್ ಆನಂದ, ಇದು ಸ್ವರೂಪ. ಸನ್ ಯಹ ತಿಷ್ಠತಿ ಸ ಆತ್ಮ. ಯಾವುದು ನಿಲ್ಲತ್ತೋ ಹೀಗೆ, ಹೇಗೆ ಸತ್ ಚಿತ್ ಆನಂದ ರೂಪದಲ್ಲಿ ಯಾವುದು ಇರತ್ತೋ ಇದಕ್ಕೆ ಹೆಸರು ಆತ್ಮ. ಇಲ್ಲಿ ಗುರು 11 ಅಂಶಗಳನ್ನು ಹೇಳಿದ್ದಾರೆ. ಶರೀರತ್ರಯ, ಪಂಚಕೋಶ, ಅವಸ್ಥಾತ್ರಯ. ಇವು 11 ಕೂಡ ಅನಾತ್ಮ. ಇದರಿಂದ ಬೇರೆಯಾಗಿರುವಂಥದ್ದು ಆತ್ಮ. ಇದರ ಸ್ವರೂಪ ಏನು ಅಂತ ಹೇಳಿದ್ರೆ ಸತ್ ಚಿತ್ ಆನಂದ. ಹಾಗಂದ್ರೆ ಏನು? ಸಚ್ಚಿದಾನಂದ ಅಂದ್ರೆ ಏನು? ಸಂಶಯ ಬರುತ್ತೆ ತಾನೆ ನಮಗೆ. ನಮ್ಮ ಪ್ರತಿನಿಧಿ ಅಲ್ಲಿದ್ದಾನೆ, ಅವನು ಪ್ರಶ್ನೆ ಕೇಳ್ತಾನೆ, ಅವಾಗ ಗುರು ಏನು ಉತ್ತರ ಹೇಳ್ತಾರೋ ಅದನ್ನ ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿ ಮೊದಲನೇದಾಗಿ ಶರೀರತ್ರಯದಲ್ಲಿ ಸ್ಥೂಲ ಶರೀರ ಅಂತ ಫಸ್ಟ್ ಹೇಳಿದರು. ಹಾಗಾದ್ರೆ ವಿದ್ಯಾರ್ಥಿಗೆ ಇಲ್ಲಿ ಸಂಶಯ ಬಂತು, ಸ್ಥೂಲ ಶರೀರಂ ಕೆಂ? ಸ್ಥೂಲ ಶರೀರ ಅಂದ್ರೆ ಏನು ಗುರುಗಳೇ ಅಂತ ಕೇಳ್ತಾನೆ. ಉದ್ದ ಉತ್ತರವನ್ನ ಕೊಡ್ತಿದ್ದಾರೆ. ಪಂಚೀಕೃತ ಪಂಚಮಹಾಭೂತೈ ಕೃತಂ ಸತ್ಕರ್ಮಜನ್ಯಂ ಸುಖ ದುಃಖಾದಿ ಭೋಗಾಯತನಂ ಶರೀರಂ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಇತಿ ಷಡ್ವಿಕಾರವತ್ ಏತತ್ ಸ್ಥೂಲ ಶರೀರಂ. ಸ್ವಲ್ಪ ಉದ್ದ ಇದೆ ಇದು, ನೋಡೋಣ ಏನು ಅಂತ ಹೇಳಿ.
ಪಂಚೀಕೃತ ಪಂಚಮಹಾಭೂತೈ ಕೃತಂ. ಶರೀರತ್ರಯ ಅಂತ ಹೇಳೋದು ಯಾವುದರ ಆಧಾರದ ಮೇಲೆ ವಿಭಾಗವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವ ವಸ್ತುವಿನಿಂದ ಅದು ಮಾಡಲ್ಪಟ್ಟಿದೆ, ರಾ ಮೆಟೀರಿಯಲ್ ಏನು, ಆ ರಾ ಮೆಟೀರಿಯಲ್ ಏನು ಅಂತ ಹೇಳೋದ್ರ ಮೇಲೆ ಆಧಾರದ ಮೇಲೆ ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಪಂಚೀಕೃತ ಪಂಚಮಹಾಭೂತೈ ಕೃತಂ. ಪಂಚಮಹಾಭೂತಗಳು ನಮಗೆ ಗೊತ್ತೇ ಇದೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇದು 5 ಪಂಚಮಹಾಭೂತಗಳು. ಇದಕ್ಕೆ 5 ಮಹಾಭೂತಗಳು ಅಂತ ಹೆಸರು. ಈ ಸ್ಥೂಲ ಶರೀರ ಅಂತ ಹೇಳೋದು ಈ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಪಂಚೀಕೃತ, ಪಂಚೀಕರಣ ಅಂತ ಹೇಳಿದ್ರೆ ಮತ್ತೆ ನೋಡೋಣ ಆಮೇಲೆ ಏನು ಅಂತ, ಅದು ಪ್ರಪಂಚ ಸೃಷ್ಟಿಯ ವಿಷಯದಲ್ಲಿ ಬಂದಾಗ ಪಂಚೀಕರಣ ಅಂತ ಹೇಳೋ ವಿಚಾರ ಬರುತ್ತೆ. ಈ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಸ್ಥೂಲ ಶರೀರ. ವಾಯು, ಆಕಾಶ. ಮೊದಲನೇದಾಗಿ ಆಕಾಶ. ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಬೇಕಾದಷ್ಟು ಖಾಲಿ ಜಾಗ ಇದೆ, ಅಥವಾ ಈ ಶರೀರ ಸ್ಪೇಸ್, ಈ ಶರೀರಕ್ಕೆ ಜಾಗ ಬೇಕು. ದಪ್ಪ ಆದಷ್ಟು ಸ್ವಲ್ಪ ಜಾಸ್ತಿ ಜಾಗ ಬೇಕು ಅಲ್ವೇ? ಹಾಗಾದರೆ ಆಕಾಶ ಅಂತ ಹೇಳೋದು ನಮ್ಮ ಶರೀರದಲ್ಲಿ ಇದೆ. ಎರಡನೇದಾಗಿ ವಾಯು, ನಾವು ಉಸಿರಾಟ. ಈ ವಾಯುವನ್ನ ಒಳಗೆ ತೆಗೆದುಕೊಳ್ಳುತ್ತೇವೆ, ಆಮ್ಲಜನಕ, ಆಕ್ಸಿಜನ್. ಆಮೇಲೆ ಉಸಿರಾಟ ಹೊರಗಡೆ ಬಿಡ್ತೇವೆ, ಉಸಿರನ್ನ ಹೊರಗಡೆ ಬಿಡ್ತೇವೆ. ಇದರಲ್ಲಿ ಗಾಳಿ ಅಥವಾ ವಾಯುವನ್ನ ಒಳಗಡೆ ತೆಗೆದುಕೊಳ್ಳುವಂಥದ್ದು. ಇದು ಬೇಕೇ ಬೇಕು. ಆಮ್ಲಜನಕದ ಸಪ್ಲೈ ನಮ್ಮ ದೇಹಕ್ಕೆ ಬೇಕೇ ಬೇಕು. ಎಲ್ಲ ಕೆಲಸ ನಡಿಬೇಕು ಅಂತ ಆದರೆ ಗಾಳಿ ಬೇಕೇ ಬೇಕು. ಗಾಳಿ ಒಳಗೆ ಉಸಿರಾಟ ಇಲ್ಲ ಅಂದ್ರೆ ನಮಗೆ ಗೊತ್ತಿದೆ, ಆಗೋಯ್ತು, ಕ್ಲೋಸ್ ಅಲ್ಲಿಗೆ, ಮತ್ತೆ ಚಾಪ್ಟರ್ ಕ್ಲೋಸ್ ನಮ್ದು. ಅಲ್ಲೇ ಉಸಿರಾಟ ನಡೀತಾ ಇಲ್ಲ ಅಂತ ಆದರೆ ವ್ಯಕ್ತಿ ಮೃತ, ಮರಣ. ಗಾಳಿ ಬೇಕು. ಅಗ್ನಿ, ಅಗ್ನಿ ಯಾಕೆ ಬೇಕು? ಏನು ಬೆಂಕಿ ಹಾಕ್ತೀವ ನಾವು? ನಮ್ಮ ಶರೀರದಲ್ಲಿ ಒಂದು ತಾಪಮಾನ, ಒಂದು ಟೆಂಪರೇಚರ್ ಬೇಕೇ ಬೇಕು. ಸರಿಯಾದ ಟೆಂಪರೇಚರ್ ಇರಲೇಬೇಕು. ಜಾಸ್ತಿ ಆಯಿತೋ ಜ್ವರ, ಕಡಿಮೆ ಆದರೆ ನೋಡಿ ಮೃತ ಶರೀರ ತಣ್ಣಗೆ ಇರುತ್ತೆ. ಅದು ಅದರಲ್ಲಿ ಅಗ್ನಿತತ್ವ ಇಲ್ಲ. ಅಗ್ನಿತತ್ವ ನಮ್ಮ ದೇಹಕ್ಕೆ ಬೇಕೇ ಬೇಕು. ನಾಲ್ಕನೇದಾಗಿ ಜಲ, ನೀರು. ನೀರಿನ ಅಂಶ ದೇಹಕ್ಕೆ ಬೇಕೇ ಬೇಕು. ಈಗ ಡಾಕ್ಟರ್ ಹತ್ರ ಹೋದ್ರೆ ಇಷ್ಟು ಗ್ಲಾಸ್, ಇಷ್ಟು ಲೀಟರ್ ನೀರು ಕುಡೀರಿ ಅಂತ ಹೇಳ್ತಾರೆ. ಯಾಕೆ? ನೀರು ಬೇಕೇ ಬೇಕು ನಮ್ಮ ದೇಹಕ್ಕೆ. ಇದು ಇನ್ನೊಂದು ಮಹಾಭೂತ. ಕೊನೆಯದಾಗಿ ಪೃಥ್ವಿ, ಭೂಮಿ. ನಮ್ಮ ಈ ಶರೀರವೇ ಭೂಮಿಯಿಂದಲೇ ಬಂದಿರೋದು. ಹುಟ್ಟಿದಾಗ 2.5 kg 3 kg ಇತ್ತ ಮಗು. ಆಮೇಲೆ ತಾಯಿಯ ಹಾಲು ಕುಡಿದು ಬೇರೆ ಆಹಾರ ತೆಗೆದುಕೊಂಡು ದೊಡ್ಡದಾಯಿತು. ಇವಾಗ 50 60 70 80 kg ಇದೆ ಅಲ್ವೇ? ಇದೆಲ್ಲವೂ ಪೃಥ್ವಿ. ನಮ್ಮ ದೇಹ ಈ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಇದು ಬೇರೇನೂ ಇಲ್ಲ ಇದರಲ್ಲಿ. ಪಂಚಮಹಾಭೂತಗಳು ಬಿಟ್ಟರೆ ಇನ್ನು ಏನೂ ಇಲ್ಲ ಈ ದೇಹದಲ್ಲಿ. ಅದೇ ಮರಣ ಅಂತಾದಾಗ ಇದೆಲ್ಲವೂ ಮತ್ತೆ ಈ ಪಂಚಮಹಾಭೂತಗಳಲ್ಲಿ ಸೇರಿಕೊಳ್ಳುವಂಥದ್ದು. ಅದು ಸುಡೋದಿರ್ಬೋದು ಅಥವಾ ಹೂಳೋದಿರ್ಬೋದು, ಯಾವುದೇ ಇರಲಿ, ಪಂಚಮಹಾಭೂತಗಳಲ್ಲಿ ಮತ್ತೆ ಸೇರಿಕೊಳ್ಳುವಂಥದ್ದು. ಇದರಲ್ಲಿಯೂ ಕೂಡ, ಈ ಪಂಚಮಹಾಭೂತಗಳಲ್ಲಿಯೂ ಕೂಡ ಸ್ಥೂಲವಾಗಿದೆ, ಸೂಕ್ಷ್ಮ ಕೂಡ ಇದೆ. ಈಗ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಅದು ಸ್ಥೂಲವಾಗಿ ನಮಗೆ ಕಾಣಲ್ಪಡತ್ತೆ. ಆದರೆ ಅದರಲ್ಲಿರುವ ಶಕ್ತಿ ಏನು, ಇದು ನಮಗೆ ಕಾಣೋದಿಲ್ಲ. ಸೂಕ್ಷ್ಮವಾಗಿರುವಂತಹ ಶಕ್ತಿ ಕಾಣೋದಿಲ್ಲ. ಮ್ಯಾಟರ್ ಆ್ಯಂಡ್ ಎನರ್ಜಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಮ್ಯಾಟರ್ ಅಂತೇಳಿ ನಮಗೆ ಕಾಣುವಂಥ ಒಂದು ವಸ್ತು, ಅದು ಕಾಣಲ್ಪಡತ್ತೆ ನಮಗೆ ಸ್ಥೂಲವಾಗಿ. ಅದರಲ್ಲಿರುವ ಶಕ್ತಿ, ಆ ಎನರ್ಜಿ ನಮ್ಮ ಕಣ್ಣಿಗೆ ಕಾಣಕ್ಕೆ ಸಿಗೋದಿಲ್ಲ. ಅದು ಸೂಕ್ಷ್ಮವಾಗಿರತ್ತೆ. ಹಾಗೆ ಪಂಚಮಹಾಭೂತಗಳು ಕೂಡ ಸ್ಥೂಲವಾಗಿಯೂ ಇದೆ, ಸೂಕ್ಷ್ಮ ರೂಪದಲ್ಲಿಯೂ ಇದೆ.
ಆ ಸೂಕ್ಷ್ಮ ಶರೀರಕ್ಕೆ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಪಂಚಮಹಾಭೂತಗಳಿರುತ್ತೆ ಈ ಸ್ಥೂಲ ಶರೀರದಲ್ಲಿ. ಈ ಪಂಚಮಹಾಭೂತಗಳು ಕಾಣುವ ಹಾಗೆ ಕಾಣಿಸುತ್ತೆ, ದೇಹ ಕಾಣಿಸ್ತಾ ಇದೆ, ಎಲ್ಲರಿಗೂ ಕಾಣಿಸುವಂಥದ್ದು ಸ್ಥೂಲ ಶರೀರ. ನಮ್ಮ ಕಣ್ಣಿಗೂ ಕಾಣಿಸುತ್ತೆ, ಬೇರೆಯವರ ಕಣ್ಣಿಗೂ ಕಾಣಿಸುತ್ತೆ ನಮ್ಮ ಶರೀರ. ಇದು ಸ್ಥೂಲ ಶರೀರ. ಪಂಚೀಕೃತ ಪಂಚಮಹಾಭೂತೈ ಕೃತ. ಆಮೇಲೆ ಸತ್ಕರ್ಮಜನ್ಯ. ಎಲ್ಲರ ದೇಹವು ಈ ಪಂಚಮಹಾಭೂತಗಳಿಂದ ಮಾತ್ರವೇ ಮಾಡಲ್ಪಟ್ಟಿದೆ ಅಂತ ಆದ್ರೆ ಎಲ್ಲರೂ ಒಂದೇ ಥರ ಇರಬೇಕಾಗಿತ್ತಲ್ಲ. ಕೆಲವು ಸಸ್ಯಗಳಿವೆ, ಕೆಲವು ಪ್ರಾಣಿಗಳಾಗಿವೆ, ಕೆಲವು ದುಷ್ಟ ಪ್ರಾಣಿಗಳು, ಕೆಲವು ಮನುಷ್ಯರು, ಮನುಷ್ಯರಲ್ಲಿಯೂ ವಿಭಾಗಗಳಿವೆ, ಪುರುಷರು, ಸ್ತ್ರೀಯರು. ಇನ್ನು ಈ ಸ್ತ್ರೀ ಪುರುಷರಲ್ಲಿಯೂ ಕೂಡ ವಿಭಾಗಗಳನ್ನಾಗಿ ಮಾಡ್ಬೋದು. ಕೆಲವರು ಎತ್ತರವಾಗಿರ್ತಾರೆ, ಕೆಲವರು ದಪ್ಪವಾಗಿರ್ತಾರೆ, ಕೆಲವರು ಆರೋಗ್ಯಕರವಾಗಿರ್ತಾರೆ. ಎಷ್ಟು ವ್ಯತ್ಯಾಸಗಳಿವೆ. ಯಾಕೆ ಬಂತು? ಬರೇ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಅಂತ ಆದ್ರೆ ಯಾಕೆ ಈ ವ್ಯತ್ಯಾಸ? ಸತ್ಕರ್ಮಜನ್ಯಂ. ಈ ಮನುಷ್ಯ ದೇಹ ಅಂತ ಹೇಳುದು ದೊಡ್ಡ ಬೆಲೆಯನ್ನು ನಾವು ಹಿಂದಿನ ಜನ್ಮದಲ್ಲಿ ತೆತ್ತಿದ್ದೇವೆ, ಕೊಟ್ಟಿದ್ದೇವೆ. ಬೆಲೆ ಕೊಟ್ಟು ನಾವು ಪಡೆದುಕೊಂಡಂಥದ್ದು ಈ ದುರ್ಲಭವಾದ ಮಾನವ ಜನ್ಮ. ಈ ಜನ್ಮವನ್ನ ಸದುಪಯೋಗ ಮಾಡಿಕೊಳ್ಳುವಂಥದ್ದು ನಮ್ಮ ಧರ್ಮ. ವಿಚಾರವನ್ನ ತಿಳಿದುಕೊಂಡು ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಅಸತ್ಯ, ಇದನ್ನ ತಿಳಿದುಕೊಳ್ಳಲೇಬೇಕು. ಪ್ರತಿಯೊಬ್ಬ ಮನುಷ್ಯನು ತಿಳಿದುಕೊಳ್ಳಲೇಬೇಕು. ಅದಕ್ಕೆ ಇಲ್ಲಿ ಹೇಳಿರೋದು ಸತ್ಕರ್ಮಜನ್ಯಂ. ಬೇರೆ ಬೇರೆ ಥರದ ಆರೋಗ್ಯಕರವಾದ ದೇಹ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಸತ್ಕರ್ಮ. ಏನೋ ನಮಗೆ ಸತ್ಕರ್ಮ ಅಂತ ಹೇಳಿದ್ರೆ ದೊಡ್ಡ ಒಂದು ಅನಾಥಾಶ್ರಮಕ್ಕೆ ಹೋಗಿ ಇಷ್ಟು ದುಡ್ಡು ದಾನ ಮಾಡಿದ್ರೆ ಸತ್ಕರ್ಮ, ಅದು ಸತ್ಕರ್ಮವೇ? ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೂಡ ಈಗ ಮನೆಯಲ್ಲಿ ನಾವು ಟ್ಯಾಪ್ ನೀರು ಹೋಗ್ತಾ ಇರುತ್ತೆ, ಯಾರು ತಲೆಬಿಸಿ ಮಾಡೋದೇ ಇಲ್ಲ. ನೀರು ಲೀಕ್ ಆಗಿ ಹೋದ್ರೆ ಅನಾವಶ್ಯಕವಾದ ನೀರು, ಅವಶ್ಯಕತೆ ಇರುವಂತಹ ನೀರನ್ನ ನಾವು ಅನಾವಶ್ಯಕವಾಗಿ ಬಳಸಿದ್ರೆ ಇದು ಕೂಡ ಪಾಪವೇ. ಯಾವುದನ್ನು ಕೂಡ ಅನಾವಶ್ಯಕವಾಗಿ ಬಳಸಬಾರದು. ಇದೆಲ್ಲ ಚಿಕ್ಕ ಪುಟ್ಟ ಪಾಪಗಳನ್ನು ನಾವು ಸೇರಿಸಿಕೊಳ್ತಾ ಇದ್ದೇವೆ ದೈನಂದಿನ ಜೀವನದಲ್ಲಿ. ಯಾವುದೋ ದೊಡ್ಡ ಧಾರ್ಮಿಕ ಕಾರ್ಯ ಮಾಡೋದು ಬಿಡೋದು ಅದು ಬೇರೆ ವಿಷಯ. ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿ ಕ್ಷಣ ನಾವು ಎಚ್ಚರದಲ್ಲಿರಬೇಕು. ಸತ್ಕರ್ಮಜನ್ಯ. ನೋಡಿ, ತಂದೆಯೋ ತಾಯಿಗೋ ಯಾರಿಗಾದ್ರೂ ಒಂದು ಸಕ್ಕರೆ ಕಾಯಿಲೆ, ಶುಗರ್, ಡಯಾಬಿಟಿಸ್ ಇದೆ ಅಂತ ಆದ್ರೆ ಏನು ಹೇಳ್ತಾರೆ ಡಾಕ್ಟರ್ಸ್? ಅದು ಮಕ್ಕಳಲ್ಲಿ ಕೂಡ ಇಬ್ಬರಿದ್ರೆ ಅದರಲ್ಲಿ ಒಬ್ಬರಿಗೆ ಬರ್ಬೋದು, ಇನ್ನೊಬ್ಬರಿಗೆ ಬಾರದೇ ಇರ್ಬೋದು. ಯಾಕೆ? ಪುಣ್ಯ ಮಾಡಿದ್ದಾರೆ ಅವರು ಹಿಂದಿನ ಜನ್ಮದಲ್ಲಿ. ಅಂದರೆ ನಾವು ಮಾಡಿರುವಂತಹ ಪ್ರತಿಯೊಂದು ಕೆಲಸಕ್ಕೂ ಫಲ ಇದ್ದೇ ಇರುತ್ತೆ. ನಮಗೆ ಕಾಣ ಸಿಗುವಂತಹ ಫಲ ಬೇರೆ. ಈಗ ಒಂದು ಅಡಿಗೆ ಮಾಡಿದರೆ ಅದು ಒಳ್ಳೇದಾಯ್ತೋ ಒಳ್ಳೇದಾಗ್ಲಿಲ್ವೋ ಅದು ಫಲ ಬೇರೆ. ಅದಲ್ಲದೆ ಯಾವ ಭಾವನೆಯಿಂದ ನಾವು ಮಾಡಿದ್ದೇವೋ ಅದರ ಫಲ ಇಲ್ಲಿ ಸೇರಿಸಿಕೊಳ್ತಾ ಹೋಗ್ತೇವೆ. ದೊಡ್ಡ ಬ್ಯಾಗ್ ಕಟ್ಟಿಕೊಂಡು ಹೋಗ್ತೇವೆ. ಯಾವಾಗ ನಾವು ಕರ್ಮಯೋಗವನ್ನ ಮಾಡ್ತೇವೋ, ಕರ್ಮಯೋಗ ಅಂತ ಹೇಳಿದ್ರೆ ಈಶ್ವರಾರ್ಪಣ ಬುದ್ಧಿಯಿಂದ ಕೆಲಸವನ್ನ ಮಾಡಿ ಈಶ್ವರ ಪ್ರಸಾದ ಬುದ್ಧಿಯಿಂದ ಆ ಫಲವನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ಆ ವಾಸನೆ ಸ್ಟೋರೇಜ್ ಇರೋದಿಲ್ಲ. ಇಲ್ಲದಿದ್ರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಬರುವಂತಹ ಫಲವನ್ನ ಇಲ್ಲಿ ಸ್ಟೋರ್ ಮಾಡಿಕೊಳ್ತಾ ಹೋಗ್ತಾ ಇರ್ತೇವೆ. ಅದರ ಪ್ರಕಾರ ನಮ್ಮ ಮುಂದಿನ ಜನ್ಮ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಿದ್ದಾರೆ ಆಚಾರ್ಯರು, ಸತ್ಕರ್ಮಜನ್ಯಂ. ಸತ್ಕರ್ಮವನ್ನ ಖಂಡಿತವಾಗಿಯೂ ಮಾಡಿದ ಕಾರಣ ದುರ್ಲಭವಾದ ಮನುಷ್ಯ ಜನ್ಮ ಸಿಕ್ಕಿದೆ. ಇದರ ಬೆಲೆಯನ್ನ ತಿಳಿದುಕೊಂಡು ನಾನು ಇನ್ನು ಹೇಗೆ ಇಷ್ಟರವರೆಗೆ ಬದುಕಿದ್ದಾಯಿತು, ಇನ್ನು ಹೇಗೆ ನನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು, ಇನ್ನು ಉತ್ತಮವಾದ ಲೋಕ ನನಗೆ ಸಿಗಬೇಕು ಅಂತಾದರೆ, ಉತ್ತಮ ಜನ್ಮ ನನಗೆ ಸಿಗಬೇಕು ಅಂತಾದರೆ ನಾನೇನು ಮಾಡಬೇಕು? ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಇಲ್ಲ ಅಂತ ಆದ್ರೆ ನೀಚ ಯೋನಿಯಲ್ಲಿ ಹುಟ್ಟುತ್ತೀನಿ ಅರ್ಜುನ.
ಹೀಗಾಗಬಾರ್ದು ನಮ್ಮ ಜನ್ಮ ಅಂತ ಹೇಳಿದರೆ ಇದನ್ನು ವಿಚಾರವನ್ನು ತಿಳಿದುಕೊಳ್ಬೇಕು. ನಾಮಸ್ಮರಣೆಯನ್ನು ಮಾಡಬೇಕು, ಅದರ ಜೊತೆ ಎಲ್ಲ ಸ್ತೋತ್ರಗಳನ್ನು ಭಜನೆಗಳನ್ನು ಹಾಡಬೇಕು, ಉತ್ತಮವಾದ ಪುರಾಣಗಳನ್ನು ಓದಬೇಕು, ಅದರ ಜೊತೆ ಜ್ಞಾನದ ವೃದ್ಧಿ ಆಗಬೇಕು. ಜ್ಞಾನ ಬರ್ತಾನೇ ಇರಬೇಕು. ಇನ್ನೂ ಜಾಸ್ತಿ ತಿಳಿದುಕೊಂಡು ಮನನವನ್ನು ಮಾಡಿ ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಮನುಷ್ಯ ಜನ್ಮ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ. ಹಾಗಾಗಿ ಇಲ್ಲಿ ಸತ್ಕರ್ಮ ಜನ್ಯಂ ಅಂತ ಹೇಳ್ತಾರೆ. ಆಮೇಲೆ ಸುಖ ದುಃಖಾದಿ ಭೋಗ ಆಯತನಂ ಶರೀರಂ. ಸುಖ ದುಃಖ ಆದಿ ಅಂತ ಹೇಳಿದ್ರೆ ಸುಖವು ದುಃಖವು ಮಿಶ್ರಣವಾಗಿರುವಂತಹದ್ದು. ಬರೇ ಸುಖವಲ್ಲ ಬರೇ ದುಃಖವಲ್ಲ, ಎರಡು ಮಿಶ್ರಣ. ಉದಾಹರಣೆ ಹೇಳಬೇಕು ಅಂತಿದ್ರೆ, ಹೆರಿಗೆ ಆದಾಗ ಒಂದು ಮಹಿಳೆಗೆ ಹೆರಿಗೆ ಆದಾಗ ಅದು ಸಿಸೇರಿಯನ್ ಅಲ್ಲದೆ ನಾರ್ಮಲ್ ಡೆಲಿವರಿ ಅಂತ ಆದರೆ ಎಷ್ಟು ನೋವು ತಿಂತಾಳೆ ಆ ತಾಯಿ. ಆದರೆ ಆ ನೋವು ಆ ಮಗುವನ್ನು ಕಂಡ ತಕ್ಷಣ ಆ ನೋವೆಲ್ಲ ಹೋಯ್ತು. ಅಲ್ಲಿ ಸುಖ. ಅದರ ಮೊದಲು ಎಷ್ಟು ಕಷ್ಟ, ದುಃಖ ಅಂತಲ್ಲ ಕಷ್ಟ. ಇದು ಸುಖ ದುಃಖ ಮಿಶ್ರಣವನ್ನ ಆದಿ ಅಂತ ಹೇಳಿದ್ರಿ ಇಲ್ಲಿ ಆದಿಶಂಕರಾಚಾರ್ಯರು. ಸುಖ ದುಃಖ ಆದಿ. ಭೋಗ ಆಯತನಂ ಶರೀರಂ. ಇದನ್ನ ಅನುಭವಿಸೋದಕ್ಕೆ ಇರುವಂತಹದ್ದು ಈ ಶರೀರ. ಆಯತನ ಅಂತ ಹೇಳಿದ್ರೆ ಒಂದು ಇರುವಂತಹ ಜಾಗ, ಇರಲಿಕ್ಕೆ ವಾಸ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಸ್ಥಳ, ಇದು ಆಯತನ. ಹೇಗೆ ಅಂತ ಹೇಳಿದ್ರೆ, ನಮಗೊಂದು ಕೆಲಸ ಮಾಡಬೇಕು ಅಂತಿದ್ರೆ ಒಂದು ಆಫೀಸ್ ಬೇಕು ಅಥವಾ ಜಾಗ ಬೇಕು ನಮಗೆ. ಈ ದೇಹ ಅಂತ ಹೇಳೋದು ಈ ಆತ್ಮಕ್ಕೆ ವ್ಯವಹಾರ, ಲೋಕದ ಜೊತೆ ವ್ಯವಹಾರ ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಬಾಡಿಗೆ ಮನೆ. ನಾವೇನು ಅನ್ಕೊಂಡಿದ್ದೇವೆ, ನಾನು ಜ್ಯೋತಿ ಅಂತ ಹೇಳಿದ್ರೆ ಈ ದೇಹ ಅಂತ ಹೇಳುವ ಒಂದು ಭಾವನೆ. ಈಗ ನಮ್ಮ ಗಮನಕ್ಕೆ ಇದು ಬರಬೇಕು. ಇದು ಒಂದು ಆಫೀಸ್ ಅಥವಾ ಒಂದು ಬಾಡಿಗೆ ಮನೆ. ವ್ಯವಹಾರ ಮಾಡಬೇಕು ಅಂತಾದ್ರೆ ಒಂದು ಜಾಗ ಬೇಕು ತಾನೆ. ಈಗ ಇಲ್ಲಿಂದ ಈ ಆಫೀಸಿನಿಂದ ಇನ್ನೊಂದು ಕಡೆಗೆ ವರ್ಗ ಆಯಿತು ಅಂತ ಅನ್ಕೊಳ್ಳಿ, ಟ್ರಾನ್ಸ್ಫರ್ ಆಯಿತು ಒಬ್ಬರಿಗೆ. ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು, ನನಗೆ ಇಲ್ಲಿಂದ ಈಗ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಆದರೆ ಮೊದಲು ಹೋಗಿ ಮಾಡೋ ಕೆಲಸ ಏನಲ್ಲಿ? ಅಲ್ಲಿ ಇದ್ದುಕೊಂಡು ನನಗೆ ಕೆಲಸ ಮಾಡಬೇಕು ಅಂತ ಆದರೆ ಒಂದು ವಾಸ ಮಾಡೋದಕ್ಕೆ ಜಾಗ ಬೇಕು. ಮೊದಲು ಹೋಗಿ ನೋಡೋದು ಬಾಡಿಗೆ ಮನೆ. ಒಂದು ವಾರ ಅದಕ್ಕೆ ಆಫೀಸ್ ಕೂಡ ಅದಕ್ಕೆ ಟೈಮ್ ಕೊಡತ್ತೆ. ಒಂದು ವಾರ ಕೊಟ್ಟು ನಾವಲ್ಲಿ ಹೋಗಿ ಹುಡುಕಿ ಮನೆ ನಮ್ಗೆ ಯಾವುದು ಆಫೀಸ್ನ ಹತ್ತಿರವೋ ಮಕ್ಕಳಿಗೆ ಶಾಲೆಯ ಹತ್ತಿರವೋ ಇದನ್ನೆಲ್ಲ ನೋಡಿಕೊಂಡು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಆಮೇಲೆ ಅಲ್ಲಿಗೆ ನಾವು ಶಿಫ್ಟ್ ಮಾಡ್ತೇವೆ. ಅಲ್ಲಿ ಇದ್ದುಕೊಂಡು ನಮ್ಮ ಲೋಕದ ವ್ಯವಹಾರವನ್ನು ನಾವು ಮಾಡ್ತೇವೆ ಅಲ್ವೇ? ಇದೇ ರೀತಿಯಾಗಿ ಆತ್ಮ ಈ ಒಂದು ದೇಹವನ್ನು ಪಡೆದುಕೊಂಡಿತು. ಈ ದೇಹದಲ್ಲಿ ಇದ್ದುಕೊಂಡು ಲೋಕದಲ್ಲಿ ಬೇಕಾದಂತಹ ಎಲ್ಲ ವ್ಯವಹಾರವನ್ನು ಮಾಡ್ತಾ ಇರ್ತೆ. ಇಲ್ಲಿ ಕೆಲಸ ಮುಗಿದಾಗ, ಈ ಊರಿನಲ್ಲಿ ನಮಗೆ ಕೆಲಸ ಮುಗೀತು ಅಂದರೆ ಏನು? ಇನ್ನೊಂದು ಊರಿಗೆ ಟ್ರಾನ್ಸ್ಫರ್. ಹಾಗಾದಾಗ ಇಲ್ಲಿ ಕೆಲಸ ಮುಗಿದಾಗ ಈ ಬಾಡಿಗೆ ಮನೆಯನ್ನು ಬಿಟ್ಟು ಇನ್ನೊಂದು ಬಾಡಿಗೆ ಮನೆಯನ್ನು ತೆಗೆದುಕೊಳ್ಳುವಂತಹ ವಿಚಾರ ಇಲ್ಲಿ. 15ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷ್ಯತಿ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾ ನಿವಾಶಯಾತ್ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಿಶ್ಚಾಯಂ ವಿಷಯಾನ್ ಉಪಸೇವತೆ. ಈ 3 ಶ್ಲೋಕಗಳ ವರ್ಣನೆ ಅದ್ಭುತವಾಗಿದೆ. ಇದರಲ್ಲಿ ಏನು ಹೇಳ್ತಾನೆ ಭಗವಂತ ಅಂತ ಹೇಳಿದರೆ, ಒಂದು ದೇಹವನ್ನು ಬಿಟ್ಟು ಅಂದರೆ ಸ್ಥೂಲ ಶರೀರವನ್ನು ತೆಗೆದುಕೊಂಡು ಹೋಗೋದಿಲ್ಲ ಯಾವ ವ್ಯಕ್ತಿ, ಯಾವ ಆತ್ಮ ಅಂತ ಹೇಳಿದರೆ ಸ್ಥೂಲ ಶರೀರವನ್ನು ಇಲ್ಲಿ ಬಿಟ್ಟು ಇದು ಮರಣ ಆಗೋದು.
ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಬೇರೆ ಬೇರೆ ಆಗೋದೇ ಮರಣ. ಸೂಕ್ಷ್ಮ ಶರೀರ ಸ್ಥೂಲ ಶರೀರದಿಂದ ಹೊರಗಡೆ ಬಂದು, ಒಂದು ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ, ಇದನ್ನು ಬಿಟ್ಟು ಹೊರಗಡೆ ಬಂದು ಸೂಕ್ಷ್ಮ ಶರೀರ ಮಾತ್ರ ಬೇರೆ ಹೋಗ್ತಾ ಇರುತ್ತೆ. ಈ ಸ್ಥೂಲ ಶರೀರ ಏನಾಗತ್ತೆ? ಎಷ್ಟು ಬೇಗ ಸತ್ತು ಹೋದರೆ ಮತ್ತೆ ಆ ಶವವನ್ನು ಇಡೋದಕ್ಕೆ ಯಾರು ರೆಡಿ ಇಲ್ಲ. ಎಷ್ಟೇ ಪ್ರೀತಿ ಮಾಡಿದವರಾಗಲಿ ಶವವನ್ನು ಇಟ್ಟುಕೊಳ್ತಾರ? ಎಷ್ಟು ಬೇಗ ಸಾಧ್ಯ ಆಗತ್ತೋ ಅಷ್ಟು ಬೇಗ ಸ್ಮಶಾನಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ ಅಲ್ವಾ? ಯಾರನ್ನು ನಾವು ಪ್ರೀತಿಸಿದ್ದು? ಆ ಶರೀರವನ್ನು ಪ್ರೀತಿಸಿದ್ದು. ಶರೀರವನ್ನು ಪ್ರೀತಿಸಿದ್ದಂತಾದರೆ ಇಟ್ಕೊಳ್ಳೋಣ ಶರೀರವನ್ನು ನಮ್ಮ ಜೊತೆಯಲ್ಲಿ. ಯಾರು ತಯಾರಿದ್ದಾರೆ? ಯಾರು ಸಿದ್ಧರಿದ್ದಾರೆ ಶವವನ್ನು ಇಟ್ಕೊಳ್ಳೋದಕ್ಕೆ? ಮತ್ತೆ ಭಯ. ಶವ ಅಂತೇಳಿದ್ರೆ ಮತ್ತೆ ಭಯ ನಮಗೆಲ್ರಿಗೂ. ಅದು ಬೇಡ ನಮಗೆ ಅಲ್ವಾ? ನಾವು ವಿಚಾರ ಮಾಡಬೇಕಾದಂಥದ್ದಿದು, ಮನನ ಮಾಡಬೇಕು. ಏನಿದು ಶವ ಅಂದ್ರೆ ಏನು? ಬಿಟ್ಟು ಹೋಗಿದ್ದು ಯಾವುದು? ಏನು ಬಿಟ್ಟು ಹೋಯ್ತು ಇಲ್ಲಿಂದ? ಯಾವುದಕ್ಕೆ ಶವ ಅಂತ ಹೇಳ್ತೀವಿ? ಇದರ ಬಗ್ಗೆ ನಾವು ಗಮನವನ್ನು ಹರಿಸಬೇಕು. ಸೂಕ್ಷ್ಮ ಶರೀರ ಮಾತ್ರ ಬಿಟ್ಟು ಹೋಗಿ ಆ ಕರ್ಮ ಸತ್ಕರ್ಮಜನ್ಯ ಅದರ ಪ್ರಕಾರ ಬೇರೆ ತಂದೆ ತಾಯರನ್ನ ಹುಡ್ಕೊಂಡು ಹೋಗುತ್ತೆ. ಅದು ಆ ಒಂದು ಪ್ಯಾಕೆಟ್ ಅಂತ ಅನ್ಕೊಳ್ಳೋಣ. ಆತ್ಮ ಅದರ ಜೊತೆ ಈ ಎಲ್ಲವೂ ಸೇರಿಕೊಂಡಿದೆಯಲ್ಲ, ಇದೆಲ್ಲವನ್ನು ಒಂದು ದೊಡ್ಡ ಪ್ಯಾಕೆಟ್ ಆಗಿ ಅದು ತಿರುಗ್ತಾ ಇರುತ್ತೆ. ಮತ್ತೆ ಅದಕ್ಕೆ ಸರಿಯಾದ ಅದರ ವಾಸನೆಯ ಬ್ಯಾಗಿಗೆ ಯಾವುದೆಲ್ಲ ವಸ್ತು ಅದರಲ್ಲಿ ತುಂಬಿಸಿಕೊಂಡಿದೆಯೋ ಅದಕ್ಕೆ ಸರಿಯಾದ ತಂದೆ ತಾಯಿ ಯಾವಾಗ ಸಿಗ್ತಾರೋ ಅಲ್ಲಿ ಹೋಗಿ ಸೇರಿಕೊಳ್ಳತ್ತೆ. ಮತ್ತೆ ಪುನಃ ಅಲ್ಲಿ ಹುಟ್ಟಿ ಅಲ್ಲಿ ಲೋಕದ ವ್ಯವಹಾರವನ್ನು ನಡೆಸಿ ಅಲ್ಲಿ ಕೆಲಸ ಮುಗಿದಾಗ ಅಲ್ಲಿಂದ ಮತ್ತೆ ಹೊರಟು ಹೋಗಿ ಇನ್ನೊಂದು ಯೋನಿಯನ್ನು ಪಡೆದುಕೊಳ್ಳುವಂಥದ್ದು. ಅಂದರೆ ಸ್ಥೂಲ ಶರೀರ ಅಂತ ಹೇಳೋದು ಕೆಲವು ವರ್ಷಗಳವರೆಗೆ ಮಾತ್ರ ಇರುತ್ತೆ. ಹುಟ್ಟಿದಾಗಿಂದ ಮರಣದವರೆಗೆ ಮಾತ್ರ ಆ ಸ್ಥೂಲ ಶರೀರ. ಹೇಗೆ ನಾವೊಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಅಲ್ಲಿಂದ ಬಿಟ್ಟು ನಾವು ಹೋಗ್ತೇವೆ. ಆ ಬಾಡಿಗೆ ಮನೆ ಬಿದ್ದು ಹೋಗುತ್ತೆ, ಅದು ಬೇರೆ ವಿಚಾರ. ಇಲ್ಲಿ ಇನ್ನೊಂದು ಬಾಡಿಗೆ ಮನೆ ಅಥವಾ ಇನ್ನೊಂದು ಆಫೀಸನ್ನು ಸೇರಿಕೊಳ್ತೇವೆ. ಅಲ್ಲಿ ಕೆಲಸ ಮುಗಿದ ಮೇಲೆ ಮತ್ತೆ ಇನ್ನೊಂದು. ಹೀಗೆ ಸ್ಥೂಲ ಶರೀರ ಅಂತ ಹೇಳೋದು ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ, ಸತ್ಕರ್ಮ ಜನ್ಯವಾಗಿದೆ. ಆಮೇಲೆ ಈ ಥರದ ಸುಖ ದುಃಖ ಆದಿ ಭೋಗ ಆಯತನಂ ಶರೀರಂ, ಇದೆಲ್ಲವನ್ನು ಅನುಭವಿಸೋಕ್ಕೋಸ್ಕರ ಈ ಸ್ಥೂಲ ಶರೀರದಲ್ಲಿ ಆತ್ಮ ಜೀವಾತ್ಮ ಇದೆ. ಎಲ್ಲವನ್ನು ಅನುಭವಿಸಬೇಕು. ಮಾಡಿದಂತಹ ಕರ್ಮಗಳಿಗೆ ಫಲವನ್ನು ಅನುಭವಿಸೋಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ, ಅಥವಾ ಈ ಥರದ ಶರೀರವನ್ನು ನಾವು ಪಡೆದುಕೊಂಡಿದ್ದೇವೆ. ಮುಂದೆ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಇತಿ. ಏನಾಗತ್ತೆ ಈ ದೇಹ ಅಂತ ಹೇಳೋದು? ಅಸ್ಥಿ, ಮೊದಲನೇದಾಗಿ ಅಸ್ಥಿ ಒಂದು ಅವ್ಯಕ್ತ ರೂಪದಲ್ಲಿ, ಕಾಣದೇ ಇರುವಂತಹ ರೂಪದಲ್ಲಿ ಮೊದಲಾಗಿ ಇರುತ್ತೆ. ಅಸ್ಥಿ ಇದೆ. ಎರಡನೇದಾಗಿ ಜಾಯತೆ. ಜಾಯತೆ ಅಂತ ಹೇಳಿದ್ರೆ ಜನ್ಮ, ಹುಟ್ಟುವಂಥದ್ದಕ್ಕೆ ಹೆಸರು ಇಲ್ಲಿ ಜಾಯತೆ. ತಾಯಿಯ ಗರ್ಭದಲ್ಲಿ ಸೇರಿಕೊಂಡು ಇಲ್ಲಿ ಮನುಷ್ಯರ ಬಗ್ಗೆ ಮಾತಾಡ್ತಾ ಇರೋದು. ಯಾಕೆಂತ ಹೇಳಿದ್ರೆ ಮನುಷ್ಯರು ತಾನೇ ಈ ತತ್ವಬೋಧನ ಕಲಿತಾ ಇರೋದು, ಪ್ರಾಣಿಗಳು ಕಲಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. 9 ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ದು ಆಮೇಲೆ ಪ್ರಪಂಚಕ್ಕೆ ಕಾಲಿಡತ್ತೆ ಈ ಮಗು, ಜಾಯತೆ. ಆಮೇಲೆ ವರ್ಧತೆ, ಮೂರನೇದಾಗಿ ವರ್ಧತೆ, ವೃದ್ಧಿ ಆಗ್ತಾ ಹೋಗುತ್ತೆ. ಆಹಾರದ ಮೂಲಕ, ಆಹಾರ ಶರೀರದಲ್ಲಿ ಸೇರಿಕೊಂಡಾಗ ತಾಯಿಯ ಹಾಲಿರ್ಬೋದು ಅಥವಾ ಬೇರೆ ಬೇರೆ ಥರದ ಆಹಾರಗಳಿರ್ಬೋದು, ಶರೀರದ ವೃದ್ಧಿ ಆಗತ್ತೆ. ವರ್ಧತೆ ಎಷ್ಟು ಸಮಯ ವೃದ್ಧಿ ಆಗತ್ತೆ? ಒಂದು 20-22 ವರ್ಷವೋ ಅಥವಾ ಮ್ಯಾಕ್ಸಿಮಮ್ ಅಂದರೆ 25 ವರ್ಷ. ಅದರಿಂದ ಮೇಲೆ ವೃದ್ಧಿ ಆಗೋದಿಲ್ಲ, ಎತ್ತರ ಆಗೋದಿಲ್ಲ, ದಪ್ಪ ಆಗ್ತಾ ಹೋಗ್ತೇವೆ. ಎತ್ತರ ಎಲ್ಲ ಆಗೋದು ಒಂದು ವಯಸ್ಸಿನವರೆಗೆ ಮಾತ್ರ, ಅಥವಾ ಎಲ್ಲ ಅಂಗಗಳು ಸರಿಯಾಗಿ ಸೆಟ್ ಆಗೋದು ಈ
ಪ್ರಾಯದಲ್ಲಿ, ಈ ವಯಸ್ಸಿನಲ್ಲಿ. ವರ್ಧತೆ, ಆಮೇಲೆ ವಿಪರಿಣಮತೆ. ಸಾಧಾರಣ 25ರಿಂದ 45-50 ವರ್ಷದವರೆಗೂ ವೃದ್ಧಿಯೂ ಇಲ್ಲ, ಕ್ಷೀಣವೂ ಆಗೋದಿಲ್ಲ, ಆದರೆ ಬದಲಾವಣೆ ಆಗ್ತಾ ಇರುತ್ತೆ. ನೆನ್ಪಿಟ್ಕೊಳ್ಬೇಕು, ಇದೆಲ್ಲವೂ ಅನಿತ್ಯ. ಯಾವುದರಲ್ಲಿ ಬದಲಾವಣೆ ಇದೆಯೋ ಅದೆಲ್ಲವೂ ಅನಿತ್ಯ. ಹಾಗಾದ್ರೆ ಇಲ್ಲಿಗ ವಿಪರಿಣಮತೆ, ಬದಲಾವಣೆ ಆಗ್ತಾ ಹೋಗತ್ತೆ. ವೃದ್ಧಿ ಅಲ್ಲ, ಕ್ಷಯವೂ ಅಲ್ಲ, ಬದಲಾವಣೆ ಮಾತ್ರ ಆಗ್ತಾ ಇರೋದು. ಆಮೇಲೆ ಅಪಕ್ಷೀಯತೆ, ಕ್ಷೀಣವಾಗ್ತಾ ಹೋಗತ್ತೆ. 50 ವರ್ಷ 55 ವರ್ಷ ದಾಟಿದ ಮೇಲೆ ನಮಗೆ ಗೊತ್ತಾಗತ್ತೆ, ಕೈ ಕಾಲು ಎಲ್ಲ ನಾನಿದ್ದೇನೆ ಜ್ಯೋತಿ ನಿನ್ನ ಜೊತೆ ಅಂತ ಹೇಳಕ್ಕೆ ಶುರುವಾಗತ್ತೆ. ಇಷ್ಟರವರೆಗೆ ಕೂತಲ್ಲಿಂದ ಏಳಕ್ಕೆ ಏನು ಆರಾಮ ದಡ್ಡ ಅಂತ ಹೇಳ್ತಾ ಇದ್ದಂಥವಳು ಈಗ ಕೈ ಹೀಗೆ ಹಿಡ್ಕೊಂಡು ಅಲ್ಲಿ ಯಾವುದೋ ಒಂದು ಸಪೋರ್ಟ್ ಹಿಡ್ಕೊಂಡು ಏಳಬೇಕಾಗತ್ತೆ. ಇದು ಅಪಕ್ಷೀಯತೆ, ಕ್ಷೀಣ ಆಗ್ತಾ ಹೋಗುತ್ತೆ. ಸಹಜ ಇದು, ಯಾರು ಅದಕ್ಕೆ ತಲೆಬಿಸಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಸಹಜವಾಗಿ ನಡೆಯುವಂಥದ್ದಿದು ಅಪಕ್ಷೀಯತೆ. ಕೊನೆಯದಾಗಿ ವಿನಶ್ಯತಿ, ನಾಶ ಹೊಂದತ್ತೆ, ನಾಶವಾಗಿ ಬಿಡುತ್ತೆ ಈ ದೇಹ. ಇದು ಷಡ್ವಿಕಾರ. ಈ 6 ಯಾವುದೆಲ್ಲ? ಮೊದಲನೇದಾಗಿ ಅಸ್ಥಿ ಇರುತ್ತೆ, ಮೊದಲನೇದಾಗಿ ಅವ್ಯಕ್ತ ರೂಪದಲ್ಲಿ ಇರುತ್ತೆ, ಕಾಣದೇ ಇರುವಂತಹದ್ದು ಅವ್ಯಕ್ತ ರೂಪ. ಆಮೇಲೆ ಹುಟ್ಟೋದು, ವೃದ್ಧಿಯಾಗೋದು, ಬದಲಾವಣೆಯನ್ನು ಹೊಂದಿಕೊಳ್ಳೋದು, ಮೆಟಮಾರ್ಫಸಿಸ್ ಅಂತ ಹೇಳ್ತೀವಿ. ಆಮೇಲೆ ಕ್ಷೀಣವಾಗೋದು, ಕೊನೆಯದಾಗಿ ನಾಶವಾಗೋದು. ಷಡ್ ವಿಕಾರ. ಷಡ್ ಅಂತ ಹೇಳಿದ್ರೆ 6. ಷಟ್ ವಿಕಾರ, ಷಡ್ವಿಕಾರವತ್ ಏತತ್ ಸ್ಥೂಲ ಶರೀರಂ. ಈ 6 ಥರದ ವಿಕಾರಗಳನ್ನು ಹೊಂದಿಕೊಂಡಿರುವಂಥದ್ದು ಶರೀರ. ನಾವೇನು ಮಾಡಿದ್ದೇವೆ? ಈ ಶರೀರವೇ ನಾನು ಅಂತ ಹೇಳುವ ಭಾವನೆಯನ್ನು ಹೊಂದಿದ್ದೇವೆ. ನಿಮ್ಮ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳಿದ ತಕ್ಷಣ ಏನು ಹೇಳೋದು? ನನ್ನ ಹೆಸರು ಇಂತಿಂಥವಳ ಮಗಳು, ಇಂತಿಂಥವರ ಹೆಂಡತಿ, ಇಂತಿಂಥವರ ಸೊಸೆ, ಇಂಥವರ ಅಮ್ಮ, ಇಂಥವರ ಅಜ್ಜಿ ಅಲ್ವಾ ನಾವು ಹೇಳ್ಕೊಳ್ಳೋದು ಇದು. ಆಮೇಲೆ ನಾನು ಇದನ್ನು ಕಲ್ತಿದ್ದೀನಿ, ಇದು ನನ್ನ ಕ್ವಾಲಿಫಿಕೇಷನ್, ನಾನು ಇಷ್ಟು ದೊಡ್ಡ ಆಫೀಸ್ನಲ್ಲಿ ಕೆಲಸ ಮಾಡ್ತೇನೆ, ಮಲ್ಟಿನ್ಯಾಷನಲ್ ಕಂಪನಿ MNC ಕೆಲಸ ಮಾಡ್ತಾ ಇದ್ದೀನಿ, ನನಗಿಷ್ಟು ಸಂಬಳ ಬರುತ್ತೆ, ನಾನು ಭಾರಿ ಜಾಣೆ, ನನಗಷ್ಟು PUC ಇಷ್ಟು ಮಾರ್ಕ್ಸ್ ಬಂದಿದೆ, ನನಗೆ ದುಡ್ಡು ಕೊಟ್ಟು ಸಿಕ್ಕಿದಲ್ಲ ಸೀಟು ಎಲ್ಲ ಹೇಳಲ್ವ ನಾವು. ಇದು ನಾನು ಅಂತ ಹೇಳುವ ಭಾವನೆ ನಮಗೆ. ಇಲ್ಲ, ನಾನು ಹುಷಾರಿಲ್ಲ, ನನಗೆ ತಲೆನೋವಿದೆ, ಇದೆಲ್ಲವೂ ನಾನು ಅಂತ ಹೇಳುವ ಭಾವನೆಯಿಂದ ನಾವು ಈ ಥರ ಮಾತಾಡ್ತಾ ಇರೋದು. ಯಾವುದು ಆತ್ಮ, ಯಾವುದು ಅನಾತ್ಮ, ಇದನ್ನು ವಿಭಾಗ ಮಾಡಿಕೊಳ್ಳುವಂಥದ್ದು ಈಗ ನಮಗೆ ಬೇಕಾದದ್ದು ವಿವೇಕ. ಆತ್ಮ ಯಾವುದು, ಅನಾತ್ಮ ಯಾವುದು, ಏನಿದು ಬೇರೆ ಬೇರೆಯಾಗಿ ಎಲ್ಲೂ ಸಿಗೋದಿಲ್ಲ ನಮಗೆ. ಎಲ್ಲ ಕಡೆ ಇದರ ಮಿಶ್ರಣ ಮಾತ್ರ ಸಿಗೋದು. ಇಡೀ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಓ ಇದು ಆತ್ಮ, ಓ ಇದು ಅನಾತ್ಮ ಅಂತ ಹೇಳುವಾಗಿಲ್ಲ. ಎರಡು ಮಿಕ್ಸ್ಚರ್ ಆಗಿರುವಂಥದ್ದು, ಮಿಕ್ಸ್ ಆಗಿದೆ ಎರಡು ಕೂಡ. ಇಲ್ಲ ಅಂತಾದರೆ ಆದಿಶಂಕರಾಚಾರ್ಯರು ನಮ್ಮನ್ನು ಒಂದು ಶಾಪಿಗೆ ಕರ್ಕೊಂಡೋಗಿ ಜ್ಯೋತಿ ಇದು ನೋಡಿ, ಇದು ಆತ್ಮ, ಇದು ಅನಾತ್ಮ ಅಂತ ಹೇಳ್ತಿದ್ರು. ನಾವೆಲ್ಲ ಕ್ಯೂ ಅಲ್ಲಿ ನಿಂತು ದುಡ್ಡು ಕೊಟ್ಟು ಆತ್ಮವನ್ನು ತೆಗೆದುಕೊಳ್ಬೋದಾಗಿತ್ತು. ಹಾಗಾಗೋದಿಲ್ಲ ಅಲ್ವಾ? ಎಲ್ಲವೂ ಕೂಡ ಮಿಶ್ರಣವಾಗಿದೆ. ಹೇಗೆ ಅಂತ ಹೇಳಿದರೆ, ನಾನಿವಾಗ ಈಗ ತೋರಿಸಿದ್ರೆ ನಿಮ್ಗೇನು ಕಾಣಿಸುತ್ತೆ ಅಂತ ಕೇಳಿದರೆ ಉತ್ತರ ಹೇಳ್ತೀರಿ, ಎಲ್ಲರೂ ಉತ್ತರ ಹೇಳ್ತೀರಿ, ನಿಮ್ಮ ಕೈ ಕಾಣಿಸ್ತಾ ಇದೆ, ಕೈ ಬೆರಳುಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹೇಗೆ ಈ ಕೈ ಕಾಣಿಸ್ತಾ ಇದೆ? ಬೆಳಕು ಇದೆ ತಾನೇ ಅದರಲ್ಲಿ, ಅಲ್ಲಿ ಬೆಳಕಿದೆ. ಇದೇ ಕತ್ತಲಲ್ಲಿ ನಾನು ತೋರಿಸ್ತಾ ಇದ್ರೆ ನಾನೇನು ತೋರಿಸ್ತಾ ಇದ್ದೇನೆ ಅಂತ ನಮಗೇನು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ? ಈಗ ಬೆಳಕಿದೆ, ಹಾಗಾಗಿ ನಾನು ಕೈಯನ್ನು ತೋರಿಸಿದ್ರೆ ನೀವೆಲ್ಲರೂ ಕೂಡ ಉತ್ತರ ಕೊಡ್ತೀರಿ, ನಿಮ್ಮ ಕೈ ಕಾಣ್ತಾ ಇದೆ ನಮಗೆ ಅಂತ. ಬೆಳಕಿನ ಬಗ್ಗೆ ನಮ್ಮ ಗಮನ ಇಲ್ಲ. ಗಮನ ಇರೋದು ಇಲ್ಲಿ ಕಾಣುವಂತಹ ಈ ವಸ್ತುವಿನ ಮೇಲೆ ಇದೆ. ಇದೇ ನಾವು ಮಾಡ್ತಾ ಇರುವಂಥದ್ದು. ಪ್ರಪಂಚ ಬದಲಾವಣೆ ಹೊಂದುವಂಥದ್ದು, ಶರೀರ ಬದಲಾವಣೆ ಹೊಂದುವಂಥದ್ದು, ಮನಸ್ಸು ಬುದ್ಧಿ ಎಲ್ಲವೂ ಬದಲಾವಣೆ ಆಗ್ತಾ ಇದೆ ಅಂತಾದರೆ ಇದೆಲ್ಲವೂ ಅನಿತ್ಯ. ಯಾವುದು ಅನಿತ್ಯವೋ ಅದೆಲ್ಲವೂ ಅನಾತ್ಮ.
ಏಕ, ಸಾರ, ನಿತ್ಯ, ಸತ್ಯ ಅಂತ ಹೇಳೋದು ಆತ್ಮ. ಅನೇಕ, ಅಸಾರ, ಅನಿತ್ಯ, ಅಸತ್ಯ ಅಂತ ಹೇಳೋದು ಅನಾತ್ಮ. ಯಾವುದು ಶಾಶ್ವತವಾಗಿಲ್ಲವೋ ಅದೆಲ್ಲವೂ ಅನಾತ್ಮ. ಹಾಗಾದರೆ ಈಗ ನಮ್ಮ ಗಮನ ಎಲ್ಲಿ ಹೋಗಬೇಕು ಅಂತ ಅಂದರೆ, ಆತ್ಮ ಅಂದರೆ ಏನು, ಅನಾತ್ಮ ಅಂದರೆ ಏನು? ಈಗ ಈ ಉತ್ತರದಲ್ಲಿ ಶರೀರತ್ರಯ ಇದರಿಂದ ಬೇರೆ, ಪಂಚಕೋಶ ಇದರಿಂದ ಬೇರೆ, ಅವಸ್ಥೆ 3 ಅವಸ್ಥೆಗಳು ಇದರಿಂದ ಬೇರೆ, ಸಚ್ಚಿದಾನಂದ ಸ್ವರೂಪ ಅಂತ ಹೇಳೋದು ಆತ್ಮ ಅಂತ ಹೇಳಿದ್ರು. ಅದರಲ್ಲಿ 11 ಅಂಶಗಳಿವೆ. 3 ಶರೀರ, 5 ಕೋಶಗಳು, 3 ಅವಸ್ಥೆಗಳು, 3 + 5 + 5 11 ಅಂಶಗಳಾಯಿತು. ಈ 11 ಅಂಶಗಳನ್ನು ಬಿಡಿ ಬಿಡಿ ಬಿಡಿಯಾಗಿ ವರ್ಣಿಸ್ತಾ ಇರ್ತಾರೆ ನಮ್ಮ ಆಚಾರ್ಯರು. ಅದರಲ್ಲಿ ಮೊದಲನೇ ಅಂಶ ಸ್ಥೂಲ ಶರೀರ. ಸ್ಥೂಲ ಶರೀರದ ವರ್ಣನೆಯನ್ನು ಈ ಒಂದು ಪ್ರಶ್ನೋತ್ತರದಲ್ಲಿ ನೋಡಿದೆವು. ಮುಂದಿನ ಸೂಕ್ಷ್ಮ ಶರೀರ ಅಂದರೆ ಏನು, ಕಾರಣ ಶರೀರ ಅಂತ ಹೇಳಿದರೆ ಏನು ಅಂತ ಹೇಳೋದನ್ನು ಮುಂದಿನ ವಾರ ಮತ್ತೆ ನಾವು ತಿಳಿದುಕೊಳ್ಳೋಣ. ಇದರ ಬಗ್ಗೆ ವಿಚಾರವನ್ನು ಮತ್ತೆ ಮತ್ತೆ ನಾವು ಗಮನಿಸಬೇಕು. ಎಷ್ಟು ದಿನ ಇರುತ್ತೆ ಸ್ಥೂಲ ಶರೀರ, ಎಷ್ಟು ಸಮಯ ಇರಬಹುದು? ಬೇರೆಯವರು ಸಾಯೋದನ್ನು ನೋಡ್ತಾ ಇರ್ತೇವೆ. ಓಹೋ, ಹಾಗಾದರೆ ಸಾವು ಅಂದರೆ ಏನು, ಮರಣ ಅಂದರೆ ಏನಾಗತ್ತೆ, ಜನ್ಮ ಅಂದರೆ ಏನು? ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಒಂದಾಗೋದಕ್ಕೆ ಹೆಸರು ಜನ್ಮ ಅಥವಾ ಹುಟ್ಟು. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಬೇರೆ ಆಗೋದು ಮರಣ ಅಥವಾ ಮೃತ್ಯು. ಆಮೇಲೆ ಏನಾಗತ್ತೆ? ಮರಣ ಅಂತ ಹೇಳಿದರೆ ಅದರ ಮೇಲೆ ಈ ಪ್ಯಾಕೆಟ್ ಎಲ್ಲಿ ಹೋಗತ್ತೆ? ಇದೆಲ್ಲವನ್ನು ನಾವು ಈ ತತ್ವಬೋಧದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಆದರೂ ತಿಳಿದುಕೊಳ್ಳೋಣ. ತಿಳಿದುಕೊಂಡು ಗಮನವನ್ನು ಹರಿಸ್ತಾ ಇರಬೇಕು. ಹೇಗೆ ಬೆಳಕಿನ ಬಗ್ಗೆ ನಮಗೆ ಗಮನ ಇರೋದಿಲ್ಲ, ಕಾಣುವಂತಹ ಕೈ ಅಥವಾ ವಸ್ತುವಿನ ಬಗ್ಗೆ ಮಾತ್ರ ನಮ್ಮ ಗಮನ ಇರುತ್ತೋ, ಹಾಗೇ ನಮ್ಮ ಜೀವನದಲ್ಲಿ ನಡೀತಾ ಇರೋದು ಇಷ್ಟರವರೆಗೂ. ಪ್ರಪಂಚ ಕಾಣಿಸ್ತಾ ಇದೆ, ಕಾಣದೇ ಇರುವಂತಹ ಆತ್ಮ ಒಂದಿದೆ. ಎಲ್ಲಿದೆ ಇದು, ಇದು ಏನಿದು, ಇದರ ಬಗ್ಗೆ ವಿಚಾರವನ್ನು ನಮಗೆ ಆದಿಶಂಕರಾಚಾರ್ಯರು ಈ ತತ್ವಬೋಧದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮಾನವ ಜನ್ಮ ಅಂತ ಹೇಳೋದು ತುಂಬ ದುರ್ಲಭವಾದದ್ದು. ಇದನ್ನು ನಾವು ಪಡೆದುಕೊಂಡಿದ್ದೇವೆ. ಇದು ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹದಿಂದ ಮಾತ್ರ ನಮಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಆ ಭಗವಂತನ ಅನುಗ್ರಹ ಇನ್ನೂ ನಮ್ಮ ಮೇಲೆ ಇರಲಿ ಅಂತ ಹೇಳುವ ಭಾವನೆಯಿಂದ ನಾಮಸ್ಮರಣೆಯನ್ನು ಮಾಡ್ತಾ ಈ ತತ್ವಬೋಧದ ವಿಚಾರಗಳನ್ನು ಮತ್ತೆ ಮತ್ತೆ ಮನನ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ओम शांति शांति शांति. लोका समस्ता सुखिनो भवन्तु. लोका समस्ता सुखिनो भवन्तु. लोका समस्ता सुखिनो भवन्तु.